ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ. ನಿಮ್ಮ ರೋಗ ನಿರೋಧಕ ಶಕ್ತಿ. ಈಗ ನಮ್ಮ ಬಾಡಿ ಇರುತ್ತೆ, ನಮ್ಮ ದೇಹಕ್ಕೆ ಬೇರೆ ಬೇರೆ ಈ ರೋಗ ಎಲ್ಲಿರುತ್ತೆ, ಈ ಗಾಳಿನಲ್ಲೇ ಇರುತ್ತೆ. ಈ ಗಾಳಿನಲ್ಲೇ ಕೋವಿಡ್ ವೈರಸ್ ಇದೆ, ಈ ಗಾಳಿನಲ್ಲೇ ಎಲ್ಲ ರೆಸ್ಪಿರೇಟರಿ RSV ವೈರಸ್ಗಳು ಇರ್ತವೆ, ಅಡಿನೋ ಎಲ್ಲ ವೈರಸ್ಗಳು ಈ ಗಾಳಿನಲ್ಲಿ, ನೀರಲ್ಲಿ, ಮಣ್ಣಲ್ಲೇ ಇರ್ತವೆ. ಇವೆಲ್ಲ ಏನು ಮಾಡ್ತಾವೆ, ನಮ್ಮ ದೇಹಕ್ಕೆ ಒಂದಲ್ಲ ಒಂದು ರೀತಿ ನಮ್ಮ ದೇಹದೊಳಗಡೆ ಹೋಗ್ತವೆ. ಆಹಾರದಿಂದಾಗಲಿ, ನೀರಿಂದಾಗಲಿ, ಗಾಳಿಯಿಂದಾಗಲಿ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಅವೇನು ಮಾಡ್ತವೆ, ನಮ್ಮ ದೇಹನ ಒಂದು ಅದು ಪೀಡಿಸಕ್ಕೆ ಶುರು ಮಾಡ್ತವೆ. ನಮ್ಮ ದೇಹದ ಸೆಲ್ಸ್ಗೆ ಎಲ್ಲದಕ್ಕೂ ಪೀಡನೆ ಶುರು ಮಾಡ್ತವೆ. ಅವಾಗ ನಮ್ಮ ದೇಹ ಅದಕ್ಕಾಗಿ ನನ್ನ ದೇಹ ಅದನ್ನೇ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅದೊಂದು ಯುದ್ಧ ಮಾಡುತ್ತೆ. ಅದನ್ನ ನಾವು ಇಮ್ಯುನಿಟಿ ಅಂದ್ರೆ ಒಂದು ಪ್ರೋಸೆಸ್, ಅದು ದಟ್ ಈಸ್ ಇಮ್ಯುನಿಟಿ. ಅದು ನಮ್ಮ ದೇಹ ಒಂದು ಪ್ರೋಸೆಸ್ ಇರುತ್ತೆ. ಸೊ ಅದು ಏನು ಪ್ರೋಸೆಸ್ ಇರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಇಮ್ಯುನಿಟಿ ಅನ್ನೋದು ಇಮ್ಯುನಿಟಿ ಪ್ರೋಸೆಸ್, ಅದೊಂದು ಕ್ರಮ. ಅದು ಅರ್ಥ ಆಗ್ತಿದೆ ಹೇಳ್ತಿರೋದು. ಸೊ ಈಗ ಜನರಲ್ ಆಗಿ ನಾವೇನಾಗುತ್ತೆ ಅಂತಂದ್ರೆ, ಈಗ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಅಂದ್ಕೊಳ್ಳಿ. ಒಂದು ಬ್ಯಾಕ್ಟೀರಿಯಾ ಬರ್ತಿದ್ದಂಗೆ ಅದೇನ್ ಮಾಡುತ್ತೆ, ಈ ಸೆಲ್ ಒಳಗಡೆ ಹೋಗುತ್ತೆ, ಈ ಸೆಲ್ ಒಳಗಡೆ ಹೋಗುತ್ತೆ. ಇಲ್ಲ ಈ ಸೆಲ್ಲನ್ನ, ಇಲ್ಲ RBC, ಮಲೇರಿಯಾ ಏನ್ ಮಾಡುತ್ತೆ, ಮಲೇರಿಯಾ ಹೋಗ್ಬಿಟ್ಟು RBC ರೆಡ್ ಬ್ಲಡ್ ಸೆಲ್ ಒಳಗಡೆ ಸೇರ್ಕೊಳ್ಳುತ್ತೆ. ರೆಡ್ ಬ್ಲಡ್ ಸೆಲ್ ಒಳಗಡೆ ಸೇರ್ಕೊಂಡು ಅದು ಮಲ್ಟಿಪ್ಲಿಕೇಶನ್ ಶುರು ಮಾಡುತ್ತೆ, ಮರಿ ಹಾಕುತ್ತೆ. ಆ ಮರಿಗಳು ಹೊರಗಡೆ ಬರ್ತಾರೆ. ರಕ್ತಕ್ಕೆ ಬರ್ತಿದ್ದಂಗೆ ಏನಾಗುತ್ತೆ, ಆಗ ಇಮ್ಯುನಿಟಿ ಅಂದ್ರೆ ನಮ್ಮ ದೇಹ ರೋಗ ನಿರೋಧಕ ಶಕ್ತಿ ಫೈಟ್ ಮಾಡಕ್ ಶುರು ಮಾಡುತ್ತೆ. ಹೆಂಗ್ ಮಾಡುತ್ತೆ, ನಮ್ಮಲ್ಲಿ 2 ತರ ಸೆಲ್ಸ್ ಬರುತ್ತೆ. ಬೋನ್ ಮ್ಯಾರೋ ಅಂತ ಹೇಳ್ತೀವಲ್ಲ, ಬೋನ್ ಮ್ಯಾರೋ ಅಂದ್ರೆ ಈ ಮೂಳೆ ಒಳಗಡೆ ಇರುತ್ತಲ್ವಾ, ಮಜ್ಜೆನ, ಅದರಲ್ಲಿ RBCs ಬರ್ತವೆ, ರೆಡ್ ಬ್ಲಡ್ ಸೆಲ್ಸ್. ಇನ್ನೊಂದು ಬಂದ್ಬಿಟ್ಟು WBCs, ವೈಟ್ ಬ್ಲಡ್ ಸೆಲ್ಸ್ ಅಂತ. ಆಯ್ತಾ, ವೈಟ್ ಬ್ಲಡ್ ಸೆಲ್ಸ್ ಬೇಸಿಕಲಿ ನೀವು WBC ಕೌಂಟ್ ನೋಡ್ತೀರಾ. WBC ನಲ್ಲಿ ನಿಮಗೆ ಮತ್ತೆ ಡಿಫರೆನ್ಸ್ ಬರ್ತವೆ. ಅದ್ರಲ್ಲಿ ಬಂದ್ಬಿಟ್ಟು ನ್ಯೂಟ್ರೋಫಿಲ್ಸ್ ಮತ್ತೆ ಲಿಂಫೋಸೈಟ್ಸ್ ಅಂತ. ಅರ್ಥ ಆಯ್ತು ಹೇಳ್ತಿರೋದು. ನ್ಯೂಟ್ರೋಫಿಲ್ಸ್ ಬೇಸಿಕಲಿ ಅವು ಹೆಂಗಂದ್ರೆ ಮ್ಯಾಕ್ರೋಫೇಜಸ್ ತರ. ಅವಕ್ಕೆ ಹಿಂಗೆ ಕದಂಬವಾದ ಒಂದು 5-6 ಬಾಹುಗಳು ಇರ್ತವೆ. ಈಗ ಯಾವ್ದನ್ನ ಬ್ಯಾಕ್ಟೀರಿಯಾ ಬಂದ್ಬಿಟ್ರೆ ಅದು ನುಂಗ್ಬಿಡ್ತಾವೆ. ಒಂದೊಂದ್ಸತಿ ಅದು ನುಂಗ್ಬಿಟ್ಟು ಅರಗಿಸ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಒಂದೊಂದ್ಸತಿ ಅವ್ನು ನುಂಗಿದ್ರೆ ಅಕಸ್ಮಾತ್ ಆ ಯುದ್ಧದಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಗೆದ್ರೆ ಬ್ಯಾಕ್ಟೀರಿಯಾ ಈ ನ್ಯೂಟ್ರೋಫಿಲ್ ನ ಹೊಡೆದಾಕತ್ತೆ. ಅರ್ಥ ಆಗ್ತಿದೆಯಾ? ಒಂದ್ಸತಿ ಈ ಬ್ಯಾಕ್ಟೀರಿಯಾ ಈ ನ್ಯೂಟ್ರೋಫಿಲ್ ನ ಹೊಡೆದಾಕಿದ್ರೆ ಅವಾಗ ನ್ಯೂಟ್ರೋಫಿಲ್ ಸಾಯ್ಬೇಕಾದ್ರೆ ಏನ್ ಮಾಡುತ್ತೆ, ಅದು ದೇಹದೊಳಗಡೆ ಅದ್ರ ನ್ಯೂಟ್ರೋಫಿಲ್ ಒಳಗಡೆ ಇರೋಂತ ಮೆಸೆಂಜರ್ಸ್, ಕೆಮಿಕಲ್ಸ್ ನ ಹೊರಗಡೆ ಬಿಡುತ್ತೆ. ಆ ಕೆಮಿಕಲ್ಸ್ ಬಂದ್ಬಿಟ್ಟೆ ಹಿಸ್ಟಮೈನ್ಸ್. ಆ ಕೆಮಿಕಲ್ಸ್ ಬಂದ್ಬಿಟ್ಟೆ ಇಂಟರ್ಲ್ಯೂಕಿನ್ಸ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಹಿಸ್ಟಮಿನ್ಸ್, ಸೈಟೋಕೈನ್ಸ್. ಅರ್ಥ ಆಯ್ತು ಹೇಳ್ತಿರೋದು? ಸೊ ಏನಾಗುತ್ತೆ, ಹಿಸ್ಟಮಿನ್ಸ್ ಜಾಸ್ತಿ ಆದ್ರೆ ಏನಾಗುತ್ತೆ, ಸಡನ್ ಆಗಿ ಈಗ ಮೂಗುಗಳೊಳಗಡೆ ಜೋರಾಗಿ ಎಳ್ಕೊಂತೀನಿ, ಆಯ್ತಾ, ನನ್ಗೆ ಯಾವುದೋ ಡಸ್ಟ್ ಅಲರ್ಜಿ ಇರುತ್ತೆ, ಅದು ಹೋಗ್ಬಿಟ್ಟು ಸೆಲ್ಗೆ ಹಿಂಗೆ ಇರಿಟೇಟ್ ಮಾಡ್ತಿದ್ದಂಗೆ ನಾನು ಸೀನಾಗಿ ಶುರು ಮಾಡ್ತೀನಿ. ಯಾಕಂದ್ರೆ ಅಲ್ಲಿರೋ ಮ್ಯಾಕ್ರೋಫೇಜಸ್ ಏನ್ ಮಾಡ್ತವೆ, ಹಿಸ್ಟಮಿನ್ಸ್ ನ ರಿಲೀಸ್ ಮಾಡ್ತವೆ. ಏನೋ ಅವ್ನಿಗೆ ಅಪಾಯ ಆಗ್ತಿದೆ, ಅವ್ನಿಗೆ ಏನೋ ತೊಂದರೆ ಆಗ್ತಿದೆ, ನಾವು ರಿಲೀಸ್ ಮಾಡಬೇಕು ಅಂತ. ಸೊ ಹಿಸ್ಟಮಿನ್ಸ್ ಏನ್ ಮಾಡ್ತವೆ, ಕೆಮ್ಮು ಸೀನ್ ಬರೆಸ್ತವೆ. ಸೊ ನಾವು ಈ ಹಿಸ್ಟಮಿನ್ಸ್ ನ ನ್ಯೂಟ್ರಲೈಸ್ ಮಾಡಕ್ಕೆ ಏನ್ ಕೊಡ್ತೀವಿ, ಸಿಟ್ರಿಜಿನ್, ಅವಿಲ್ಲು, ಲಿವೋಸಿಟ್ರಿಜಿನ್. ಅರ್ಥ ಆಯ್ತು ಹೇಳ್ತಿರೋದು? ಇವೆಲ್ಲ ಏನಂತಾರೆ, ಆಂಟಿ ಹಿಸ್ಟಮಿನ್ಸ್ ಅಂತ ಹೇಳ್ತೀವಿ. ಸಿಟ್ರಿಜಿನ್, ಲಿವೋಸಿಟ್ರಿಜಿನ್, ಇವೆಲ್ಲ ಏನ್ ಮಾಡ್ತಾವೆ, ಸ್ವಲ್ಪ ಇನ್ಫ್ಲಮೇಷನ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿನ ಸ್ವಲ್ಪ ತಣ್ಣಗೆ ಮಾಡ್ತವೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಅದಾದ್ಮೇಲೆ ಅದು ಹಿಸ್ಟಮಿನ್ಸ್ ಏನ್ ಮಾಡುತ್ತೆ, ದೇಹ ಅಂದ್ರೆ ಎಲ್ಲಂದ್ರಲ್ಲೇ ಊತ ಬರೋದು, ಅಲರ್ಜಿ ಬರೋದು, ದದ್ದೆಗಳಾಗೋದು, ಇವೆಲ್ಲ ಏನು ಬೇಸಿಕಲಿ ಅದೆಲ್ಲ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಹಿಸ್ಟಮಿನ್ಸ್ ರಿಲೀಸ್ ಆಗಿದಾವೆ, ಅದು ದೇಹಕ್ಕೆ, ಸಿಸ್ಟಮ್ಗೆ ಎಲ್ಲ ಕಡೆ ಕಳಿಸ್ತಾ ಇದೆ. ಯಾವ್ದು ನಮ್ಗೆ ಹೆಲ್ತ್ ಸರಿ ಇಲ್ಲಪ್ಪ, ನಾವು ಇವಾಗ ಹೋರಾಡಬೇಕು ಅಂತ ಮೆಸೇಜ್ ಕಳಿಸ್ತಿದೆ. ಕೆಲವೊಂದು ರೆಡಿ ಇರ್ತವೆ ಯುದ್ಧ ಮಾಡಕ್ಕೆ, ಕೆಲವೊಂದು ರೆಡಿ ಇರಲ್ಲ. ಅರ್ಥ ಆಗ್ತಿದೆ ಹೇಳ್ತಾರೆ? ಈಗ ಬ್ಯಾಕ್ಟೀರಿಯಾ ಬಂದ್ರೆ ಸುಮ್ಮನೆ ಅದೇನು ರಕ್ತದಲ್ಲಿ ಅಷ್ಟೇ ಓಡಾಡುತ್ತಾ, ಸೆಲ್ಗೂ ಹೋಗುತ್ತೆ, ಚರ್ಮಕ್ಕೂ ಬರುತ್ತೆ, ಉಗುರ್ಗೂ ಬರುತ್ತೆ, ಎಲ್ಲಗೂ ಬರುತ್ತೆ. ಸೊ ಎಲ್ಲಾನು ಪ್ರಿಪೇರ್ ಆಗಿರ್ಬೇಕು ತಾನೆ, ಯಾವುದು ಪ್ರಿಪೇರ್ ಆಗಿರೋವಲ್ಲ. ಸೊ ಇದು ಮೆಸೇಜ್ ಕಳಿಸುತ್ತೆ. ಮೆಸೇಜ್ ಕಳಿಸಿದಂಗೆ ಯಾವ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಕಟ್ ಮಾಡ್ತಾರೆ ಯಾರು, ಯಾವ್ಯಾವ್ದು ಬರೋದ್ರಿಂದ ಏನಾಗುತ್ತೆ, ಅದೇನಾಗುತ್ತೆ, ಯಾರ್ಯಾರು ಬರೋದ್ರಿಂದ ಏನಾಗುತ್ತೆ, ಅದು ಅಲ್ಲೋಗಿ ನೋಡೋದಾಗುತ್ತೆ. ಅರ್ಥ ಆಯ್ತು ಹೇಳ್ತಿರೋದು? ಈ ಹೆಂಗೋ ರೆಸ್ಪಾನ್ಸ್ ಬರ್ತವೆ. ಇದು ಚರ್ಮ, ಇದೆಲ್ಲ ಬ್ಯಾಕ್ಟೀರಿಯಾ ಬಂದ್ರೆ, ವೈರಸ್ ಬಂದ್ರೆ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಅಂತ ಅವ್ರಿಗೆ ಇನ್ನೂ ಪ್ರಿಪೇರ್ ಆಗಿಲ್ಲ ಮೆಂಟಲಿ. ಅವೇನ್ ಮಾಡ್ತವೆ, ಹೆಂಗಂದಂಗೆ ರೆಸ್ಪಾನ್ಸ್ ಕೊಡ್ತವೆ. ಅವಾಗ ಏನಾಗುತ್ತೆ, ದದ್ದು ಬರುತ್ತೆ, ಉರಿ ಬರುತ್ತೆ, ಕಂಜಂಕ್ಟಿವಿಟಿಸ್, ಕಣ್ಣಲ್ಲಿ ಕೆಂಪಗಾಗ್ತವೆ, ಇವೆಲ್ಲ ಶುರು ಆಗ್ತವೆ. ಇವಕ್ಕೆ ನಾವು ಅವಿಲ್ಲು, ಸಿಟ್ರಿಜಿನ್, ಲಿವೋಸಿಟ್ರಿಜಿನ್ ಕೊಡ್ತೀವಿ. ಇದರಿಂದ
ಏನ್ ಮಾಡ್ತೀವಿ, ಹಿಸ್ಟಮಿನ್ಸ್ ನ ತಣ್ಣಗೆ ಮಾಡ್ತೀವಿ. ತಣ್ಣಗೆ ಮಾಡೋದ್ರಿಂದ ಇನ್ಫ್ಲಮೇಟರಿ ಪ್ರೋಸೆಸ್, ನಮ್ಮ ರೋಗ ನಿರೋಧಕ ಫೈಟಿಂಗ್ ನಡೀತಾನೆ ಇರ್ತದೆ. ಆದ್ರೂ ಸಹಿತ ನಾವು ನಮ್ಮ ದೇಹ ಪ್ರತಿಕ್ರಿಯೆ ಸ್ವಲ್ಪ ತಣ್ಣಗಾಗುತ್ತೆ, ನಾವೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರ್ತೀವಿ. ಅರ್ಥ ಆಗ್ತಿದೆ? ಇದರಿಂದನೇ ಏನಾಗುತ್ತೆ, ಇಂಟರ್ಲೂಕಿನ್ಸ್, ಸೈಟೋಕೈನ್ಸ್, ಇದರಿಂದ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಕೊಡ್ತೀವಿ ನಾವು, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ NSAIDs ಕೊಡ್ತೀವಿ. ಇದರಲ್ಲಿ ಬಂದ್ಬಿಟ್ಟು ನಾವು ಪ್ಯಾರಾಸಿಟಮಾಲ್, ಡೈಕ್ಲೋಫಿನಾಕ್ ಇವನ್ನೆಲ್ಲ ಬಳಸ್ತೀವಿ. ಅರ್ಥ ಆಯ್ತಾ? ಹೆಂಗಂದ್ರೆ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅನ್ನೋದು ಒಂದು ಕಾನ್ಸೆಪ್ಟ್. ಅರ್ಥ ಆಯ್ತಾ? ಆ ಕಾನ್ಸೆಪ್ಟ್ ನಾವ್ ಹೆಂಗ್ ಯೂಸ್ ಮಾಡ್ಕೊಂಡು ನಾವ್ ಹೆಂಗ್ ಟ್ರೀಟ್ ಮಾಡ್ತಾ ಇದೀವಿ ಪೇಷಂಟ್ಸ್ ನ, ಇದು ಅದ್ರ ಉಪಯೋಗ. ಇಮ್ಯುನಿಟಿ ಇಸ್ ಅ ಕಾನ್ಸೆಪ್ಟ್. ಅರ್ಥ ಆಗ್ತಿದೆ? ಆ ಕಾನ್ಸೆಪ್ಟ್ಸ್ ನ ನಾವು ಹೆಂಗ್ ಉಪಯೋಗಿಸ್ಕೊಂಡು ಡಾಕ್ಟರ್ಗಳಾಗಿ ನಾವ್ ಹೆಂಗ್ ಟ್ರೀಟ್ ಮಾಡ್ತಾ ಇದೀವಿ, ಇದು ನಾವು ತಿಳ್ಕೊಬೇಕಾಗಿರೋದು. ಸೊ ನಾವೇನ್ ಮಾಡ್ತೀವಿ, ಪ್ಯಾರಾಸಿಟಮಾಲ್, ಡೈಕ್ಲೋಫಿನಾಕ್ ಇವೆಲ್ಲ ಏನ್ ಮಾಡ್ತಾರೆ, ದೇಹ ಟೆಂಪರೇಚರ್ ಕಡಿಮೆ ಮಾಡುತ್ತೆ. ಈ ಜಾಯಿಂಟ್ಸ್ ಅಲ್ಲೆಲ್ಲ ಇನ್ಫ್ಲಮೇಷನ್, ಉರಿಯೂತ ಬಂದ್ಬಿಟ್ಟಿರುತ್ತೆ, ಎಲ್ಲ ಏನಂತಾರೆ ನೋವು, ಮೊಣಕಾಲು ನೋವು, ಊತ, ಸೈನೋವೈಟಿಸ್, ಎಡಿಮಾ, ಜಾಯಿಂಟ್ ಎಫ್ಯೂಷನ್ ಎಲ್ಲ ಆಗ್ತಿರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ನೀವು ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ, ನ್ಯೂಟ್ರೋಫಿಲ್ಸ್ ತುಕ್ಕೊಂತವೆ, ಒಡ್ಕೊಂತವೆ, ಹಿಸ್ಟಮಿನ್ಸ್, ಸೈಟೋಕಿನ್ಸ್, ಇಂಟರ್ಲೂಕಿನ್ಸ್ ಇವೆಲ್ಲ ಏನ್ ಮಾಡ್ತವೆ, ಬ್ಲಡ್ ರಿಲೀಸ್ ಆಗುತ್ತೆ. ಬ್ಲಡ್ ರಿಲೀಸ್ ಆಗ್ತಿದಂಗೆ ಇಮ್ಯೂನ್ ರೆಸ್ಪಾನ್ಸ್ ಶುರು ಆಗುತ್ತೆ. ಅರ್ಥ ಆಯ್ತಾ? ಒಂದ್ಸತಿ ಇಮ್ಯೂನ್ ರೆಸ್ಪಾನ್ಸ್ ಶುರುವಾಗಿದೆ ಅಂತ ಅಂದ್ರೆ ನಿಮ್ಗೆ ಏನಾಗ್ತಿದೆ, ಬ್ಯಾಕ್ಟೀರಿಯಾ ಆದ್ರೆ ಟೋಟಲ್ ಕೌಂಟ್ ಜಾಸ್ತಿ ಆಗುತ್ತೆ. ಆಯ್ತಾ? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಸಾಲ್ಮೋನೆಲ್ಲ ಆ ತರದ ಇನ್ಫೆಕ್ಷನ್ ಆದ್ರೆ ಏನಾಗುತ್ತೆ, ನಿನ್ಗೆ ನ್ಯೂಟ್ರೋಫಿಲ್ ಕೌಂಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಬೋನ್ ಮ್ಯಾರೋ ಏನ್ ಮಾಡುತ್ತೆ, ಜಾಸ್ತಿ ನ್ಯೂಟ್ರೋಫಿಲ್ಸ್ ನ ತೆಗೆದು ಬ್ಲಡ್ ಬಿಡುತ್ತೆ. ಅರ್ಥ ಆಯ್ತಾ? ಬೋನ್ ಮ್ಯಾರೋ ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡಿ ಸೈನಿಕರನ್ನ ಕಳಿಸ್ತಾ ಇರುತ್ತೆ, ರೋಗ ಇದೆ ಬ್ಯಾಕ್ಟೀರಿಯಾ ಇದಾವೆ, ಸಾಯಿಸೋಗು ಅಂತ. ಸೊ ಇವು ನ್ಯೂಟ್ರೋಫಿಲ್ಸ್ ಬರ್ತವೆ. ಅರ್ಥ ಆಯ್ತಾ ಹೇಳ್ತಾರ? ಲಿಂಫೋಸೈಟ್ಸ್ ಇದಾದ್ಮೇಲೆ ಇರೋದು ಲಿಂಫೋಸೈಟ್ಸ್. ಇದನ್ನ ಏನಂತಾರೆ, ಇದನ್ನ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಕರಿತೀವಿ. ಇಮ್ಯುನಿಟಿ ಏನಮ್ಮ, ಇದನ್ನ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಕರಿತೀವಿ. ಇನ್ನೊಂದು ಇಲ್ಲಿಂದ ನೆಕ್ಸ್ಟ್ ಸೆಲ್ ಮೀಡಿಯೇಟೆಡ್ ಅಂದ್ರೆ ಡೈರೆಕ್ಟ್ ಆಗಿ ಸೆಲ್ ಅಟ್ಯಾಕ್ ಮಾಡ್ತಿದೆ, ಸೆಲ್ ನುಂಗ್ತಾ ಇದೆ. ಅರ್ಥ ಆಗ್ತಿದೆ ಹೇಳ್ತಾ? ದಿಸ್ ಇಸ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಇವಾಗ ನಮಗೆ ಟೋಟಲ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ, ನ್ಯೂಟ್ರೋಫಿಲ್ಸ್ ಕೌಂಟ್ ಆಗುತ್ತೆ, ಲಿಂಫೋಸೈಟ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ CRP ಮತ್ತೆ ಡಿ ಡೈಮರ್ ಇವನ್ನೆಲ್ಲ ಮಾಡ್ತೀವಿ. CRP ಇನ್ಕ್ರೀಸ್ ಆಗುತ್ತೆ. ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂದ್ರೆ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಜಾಸ್ತಿ ಆಗಿದೆ, ಡಿ ಡೈಮರ್ ಜಾಸ್ತಿ ಆಗಿದೆ ಅಂದ್ರೆ ಪ್ರಾಬ್ಲಮ್ಸ್ ಇದೆ. ಅರ್ಥ ಆಗ್ತಿತ್ತು? ಇವನ್ನೆಲ್ಲ ನಾವು ಸಪ್ರೆಸ್ ಮಾಡಬೇಕು. CRP ಏನಾದ್ರು 100, 200 ಮೇಲೆ ಹೋಗಿದೆ ಅಂದ್ರೆ ಸ್ಟೀರಾಯ್ಡ್ಸ್ ಹಾಕಬೇಕು. ಸ್ಟೀರಾಯ್ಡ್ಸ್ ಹಾಕೋದ್ರಿಂದ ಏನಾಗುತ್ತೆ, ಸ್ಟೀರಾಯ್ಡ್ಸ್ ಇಟ್ಸೆಲ್ಫ್ ಇಸ್ ಎ ಬಿಗ್ ಚಾಪ್ಟರ್. BP ಜಾಸ್ತಿ ಆಗುತ್ತೆ, ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಇಟ್ಸ್ ಎ ಫೈಟ್ ಹಾರ್ಮೋನ್ ಅಲ್ವಾ. ಏನಾಗುತ್ತೆ ಅಂದ್ರೆ ಸ್ಟೀರಾಯ್ಡ್ಸ್ ಅಂತಂದ್ರೆ ಏನಂದ್ರೆ, ನನಗೆ ಸಿಂಹ ಬಂದಿದೆ, ಸಿಂಹ ಬಂತು, ನಾನು ಇವಾಗ ಫೈಟ್ ಮಾಡ್ಬೇಕು ಅದ್ರ ಜೊತೆ. ಅವಾಗ ಮೈ ಮೇಲೆ ದರ್ಶನ್ ಅವರೆಲ್ಲ ಬಂದ್ರೆ ಹೆಂಗ್ ಆಡ್ತಾರೆ ಮನುಷ್ಯರು, ಅದು ಸ್ಟೀರಾಯ್ಡ್ ಇಂಡ್ಯೂಸ್ಡ್. ಸ್ಟೀರಾಯ್ಡ್ ಜಾಸ್ತಿ ಆದಾಗ ಏನಾಗುತ್ತೆ, ಸಿಂಹ ನೋಡ್ತಿದ್ದಂಗೆ ಎದುರ್ಕೊಂತೀವಿ, ಓಡೋಗಕ್ಕೆ ಶುರು ಮಾಡ್ತೀವಿ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬೆವರ ಶುರು ಆಗುತ್ತೆ. ಅರ್ಥ ಆಗ್ತಿದೆಯಾ? ಫಸ್ಟ್ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಓಡಕ್ಕೆ ಶುರು ಮಾಡ್ತೀವಿ, ಗ್ಲೈಕೋಲೈಸಿಸ್ ಆಗುತ್ತೆ, ರಕ್ತದಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಇವೆಲ್ಲ ಏನು, ಸೊ ನಾವೇನಂದ್ರೆ ಆರ್ಟಿಫಿಷಿಯಲ್ ಆಗಿ ಸ್ಟೀರಾಯ್ಡ್ ಕೊಡೋದ್ರಿಂದ ಆರ್ಟಿಫಿಷಿಯಲ್ ಆಗಿ ಆ ರೆಸ್ಪಾನ್ಸ್ ಎಲ್ಲ ಜಾಸ್ತಿ ಆಗ್ತವೆ. ಸೊ ಸ್ಟೀರಾಯ್ಡ್ ಶುಡ್ ಬಿ ಯೂಸ್ಡ್. ಅದು ಅಕಸ್ಮಾತ್ ರೋಗ ನಿರೋಧಕ ಶಕ್ತಿ ಪ್ರಕ್ರಿಯೆಯಿಂದ ಏನಾದ್ರು ಮನುಷ್ಯ ಸಾಯ್ತಾನೆ ಅಂತ ಅನ್ನಿಸ್ದಾಗ ನಾವು ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಹೇಳ್ತಿರೋದು? CRP ಇಫ್ ಇಟ್ ಇಸ್ ಮೋರ್ ದೆನ್ 100, ಇಂಟರ್ಲೂಕಿನ್ ಲೆವೆಲ್ಸ್, ಇಂಟರ್ಫೆರಾನ್, ಸೀರಮ್ ಇಂಟರ್ಫೆರಾನ್ ಅಂತ ಮಾಡ್ತೀವಿ, ಅದ್ರ ಲೆವೆಲ್ಸ್ ಜಾಸ್ತಿ ಇದ್ದಾಗ ಅವಾಗ ನಾವೇನ್ ಮಾಡ್ತೀವಿ, ಸ್ಟೀರಾಯ್ಡ್ಸ್ ಯೂಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಸ್ಟಿಲ್ ವಿ ವಿಲ್ ಮ್ಯಾನೇಜ್ ವಿತ್ ಅವಿಲ್ಸಿಟ್ರಿಜಿನ್, ನಿಮ್ದೇನು ಪ್ಯಾರಾಸಿಟಮಾಲ್, ಡೈಕ್ಲೋಫಿನಾಕ್, ಐಬುಪ್ರೊಫೆನ್, ಇದ್ರಲ್ಲೇ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆ? ಇದು ಬಂದ್ಬಿಟ್ಟು ಒಂಥರ ಹೋರಾಟ. ಇದು ಈ ಡೈರೆಕ್ಟ್ ಗನ್ನಿಂಗ್, ಡೈರೆಕ್ಟ್ ಇಟ್ಕೊಂಡು ಶೂಟ್ ಮಾಡೋದು. ಇನ್ನೊಂದು ಥರ ಶೂಟಿಂಗ್ ಇರುತ್ತೆ. ಹೆಂಗೆ, ಈಗ ಅವನ ಹತ್ರ ಮಿಸೈಲ್ ಸಿಸ್ಟಮ್ ಇರುತ್ತೆ, ಕಂಪ್ಯೂಟರ್ ಸಿಸ್ಟಮ್. ಅರ್ಥ ಆಯ್ತಾ? ಅವ್ನು ಟೆಕ್ಸ್ಟ್ ಸ್ವಿಚ್ ಹಚ್ಚಿದ್ರೆ ಇವಾಗ ಬ್ಯಾಕ್ಟೀರಿಯಾಗಳ ಹತ್ರ ಯಾರು ಹೇಳಿ ಮಾತು. ಹಲೋ, ಇದಾದ್ಮೇಲೆ ಈಗ ಏನೋ ಬ್ಯಾಕ್ಟೀರಿಯಾಗಳ ಹತ್ರ ಸುಮ್ಮನೆ ಬಂದಿರಲ್ಲ, ಅವು ಎಲ್ಲ ಆಯುಧಗಳು ಇಟ್ಕೊಂಡ್ ಬಂದಿರ್ತಾವೆ. ಅವ ಹತ್ರ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಂಡಿರ್ತವೆ, ಒಂದು ಬಟನ್ ಹತ್ತಿರ ಮಿಸೈಲ್ ಪಕ್ಕದ ಶೂಟ್ ಆಗುತ್ತೆ. ಅರ್ಥ ಆಗ್ತಿದೆ? ಈಗ ನಂದು ಇನ್ನೊಂದು ಆ ಮಿಸೈಲ್ ಬರಕ್ಕಿಂತ ಮುಂಚೆನೆ ಅಟ್ಯಾಕ್ ಮಾಡೋದು. ಅರ್ಥ ಆಗ್ತಿದೆ ಹೇಳ್ತಾರದು? ದಿಸ್ ಇಸ್ ಕಾಲ್ಡ್ ಹ್ಯೂಮರಲ್ ಇಮ್ಯುನಿಟಿ. ಸೊ ನಾವೇನ್ ಕಲ್ತ್ವಿ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಬಗ್ಗೆ ಕಲ್ತ್ವಿ. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿನ ನಾವು ಕೌಂಟರ್ ಮಾಡಕ್ಕೆ ಬ್ಲಡ್ ಟೆಸ್ಟ್ ಅಲ್ಲಿ ಯಾವ್ಯಾವ್ದು ಸಿಗುತ್ತೆ ಅಂತ ಕಲ್ತ್ವಿ. ನಾವು ಇಮ್ಯುನಿಟಿ ನಡೀತಾ ಇರುತ್ತೆ, ಅದು ಬ್ಯಾಕ್ಟೀರಿಯಾ ನಮ್ಮ ದೇಹ ಅದ್ರ ಪಾಡಿಗೆ ಅದನ್ನ ರಕ್ಷಿಸ್ಕೊಂತ ಇರುತ್ತೆ. ಬಟ್ ಆ ರೋಗ ನಿರೋಧಕ ಪ್ರಕ್ರಿಯೆಯಿಂದ ನಮ್ಮ ದೇಹಕ್ಕಾಗಂತ ತೊಂದರೆಗಳನ್ನ ಕಡಿಮೆ ಮಾಡಕ್ ನಾವ್ ಏನೇನ್ ಮೆಡಿಸಿನ್ಸ್ ಬಳಸ್ತೀವಿ ಅಂತ ಕಲ್ತ್ವಿ. ಯಾವ ತೊಂದರೆ ಆಗುತ್ತೆ ಅಂತ ತಿಳ್ಕೊಳಕ್ಕೆ ಏನು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಕಲ್ತ್ಕೊಂಡ್ವಿ.
ನೆಕ್ಸ್ಟ್ ಈಗ ಹ್ಯೂಮರಲ್ ಇಮ್ಯುನಿಟಿ ಅಂದ್ರೆ ಮ್ಯಾಕ್ರೋಫೇಜಸ್ ಬರ್ತಾವಲ್ವಾ, ಇದೇನ್ ಮಾಡುತ್ತೆ, ದೇರ್ ಇಸ್ ಒನ್ ಮೋರ್ ಇಮ್ಯುನಿಟಿ ಕಾಲ್ಡ್ ಇನ್ನೇಟ್ ಇಮ್ಯುನಿಟಿ. ಇನ್ನೇಟ್ ಇಮ್ಯುನಿಟಿ ಅಂದ್ರೆ ನನ್ನ ದೇಹದ ಜೊತೆಯಿಂದ ಬಂದಂತ ಇಮ್ಯುನಿಟಿ, ನನ್ನ ದೇಹದಲ್ಲೇ ಇರುವಂತ ಇಮ್ಯುನಿಟಿ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಏನಾದ್ರೆ ಗಾಳಿ ಇರುತ್ತೆ, ಗಾಳಿನಲ್ಲೆಲ್ಲ ಬ್ಯಾಕ್ಟೀರಿಯಾ ಇರುತ್ತೆ, ಎಳ್ಕೊಂತೀನಿ, ಎಳ್ಕೊಂತಿದ್ದಂಗೆ ಟಾನ್ಸಿಲ್ಸ್ ಇದಾವೆ, ಪೋಸ್ಟೀರಿಯರ್ ಫೆರಿಂಜಿವಲ್ ಲಿಂಫ್ ನೋಡ್ಸ್ ಇದಾವೆ, ಎಕ್ಸ್ಟರ್ನಲ್ ವಾಲ್ಡೇಯರ್ಸ್ ರಿಂಗು, ಇಂಟರ್ನಲ್ ವಾಲ್ಡೇಯರ್ಸ್ ರಿಂಗ್ ಅಂತ ಹೇಳ್ತೀವಿ. ಅವೆಲ್ಲ ಏನ್ ಮಾಡ್ತವೆ, ಬ್ಯಾಕ್ಟೀರಿಯಾಗಳು ಹಂಗಂಗೆ ಕ್ಯಾಚ್. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಜನರಲ್ ಕೋವಿಡ್ ಪೇಷಂಟ್ಸ್ಗೆ ಈ ಲಿಂಫ್ ನೋಟ್ಸ್ ಎಲ್ಲ ಇನ್ವಾರ್ಜ್ ಆಗಿದಾವೆ ಅಂತ, ಅದ್ರ ಲಂಗ್ ಇನ್ವಾಲ್ವ್ಮೆಂಟ್ ಕಡಿಮೆ, ಯಾಕಂದ್ರೆ ಅದು ಬಿಡೋದೇ ಇಲ್ಲ, ಎಲ್ಲ ಇಲ್ಲೇ ಕ್ಯಾಚ್ ಹಾಕೊಂಡು ನುಂಗ್ಬಿಡ್ತಾವೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಸೊ ಇವೆಲ್ಲ ಜನರಲ್ ಆಗಿ ನಮ್ಮ ದೇಹಕ್ಕೆ ಕೊಟ್ಟಿರೋಂಥ ದೇವ್ ಗಾಡ್ ಗಿಫ್ಟ್. ಅರ್ಥ ಆಗ್ತಿದೆಯಾ? ಮೂಗಲ್ಲಿ ಕೂದಲುಗಳಿದಾವೆ, ಕೂದಲು ಹಾಕಿದಾವೆ, ಏರ್ನ ಫಿಲ್ಟರ್ ಮಾಡುತ್ತೆ, ಸೊ ದಟ್ ಪ್ಯೂರ್ ಏರ್ ಅಷ್ಟೇ ಒಳಗಡೆ ಹೋಗ್ಬೇಕು, ಹ್ಯೂಮಿಡ್ ಆಗಿ ಹೋಗ್ಬೇಕು, ಅದೊಂದು ಟೆಂಪರೇಚರ್ ಅಲ್ಲಿ ಹೋಗ್ಬೇಕು. ಇದು ಇಂಡಿಯನ್ ಇಮ್ಯುನಿಟಿ. ಅರ್ಥ ಇದೆ? ಚರ್ಮದ ಮೇಲೆ ಯಾವ ಬ್ಯಾಕ್ಟೀರಿಯಾ ಅಂತ ಅದು ಹೋಗಾಕ್ಬಿಡುತ್ತಾ? ಏನು ಬಿಡಲ್ಲ ಅದು. ಅರ್ಥ ಆಯ್ತಾ? ಇಟ್ ಈಸ್ ದ ಬಿಗ್ಗೆಸ್ಟ್ ಆಂಟಿಬಯೋಟಿಕ್. ಅದೇ ಹೇಳ್ತಿರ್ತಾರಲ್ಲ, ಕೆಲವು ಡಾಕ್ಟರ್ ಕೈ ತೊಳ್ಕೊಳ್ಳೋಲ್ಲ, ಇಲ್ಲ ಹಂಗೆ ಡ್ರೆಸ್ಸಿಂಗ್ ಮಾಡ್ತಾರೆ ಅಂದ್ರೆ. ಇನ್ನೆಟ್ ಇಮ್ಯುನಿಟಿ, ಐ ಹ್ಯಾವ್ ಅ ಸ್ಕಿನ್, ಇಂಟ್ಯಾಕ್ಟ್ ಸ್ಕಿನ್, ವೈ ಯು ನೀಡ್ ಎ ಗ್ಲೌಸ್ ಈಸ್ ಪ್ರೊಟೆಕ್ಷನ್, ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಷ್ಟೇ. ಆಲ್ರೆಡಿ ದೇವ್ರು ಕೊಟ್ಟಿರೋ ಪ್ರೊಟೆಕ್ಷನ್ ನಮಗಿದೆ. ಅರ್ಥ ಆಯ್ತು ಹೇಳ್ತಾರೆ? ಸೊ ಸ್ಕಿನ್ ಇಟ್ ಸೆಲ್ಫ್ ಈಸ್ ಎ ಬಿಗ್ಗೆಸ್ಟ್ ಆರ್ಗನ್. ಲಿಂಫ್ ನೋಟ್ಸ್ ಇರ್ತದೆ, ಸ್ಪ್ಲೀನ್ ಇರುತ್ತೆ. ಸ್ಪ್ಲೀನ್ ಏನ್ ಮಾಡುತ್ತೆ, ಲಿಂಫ್ ನೋಟ್ಸ್ನ ಅದು ಸ್ಪ್ಲೀನ್ ಏನ್ ಮಾಡುತ್ತೆ ಕೇಳೋದು. ಸ್ಪ್ಲೀನ್ ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಾಗಳನ್ನ ಏನ್ ಬೇಕು ಅದು ಲಿಂಫೋಸೈಟ್ ಪ್ರೊಡಕ್ಷನ್ ಮಾಡುತ್ತೆ. ಅರ್ಥ ಆಯ್ತು ಹೇಳ್ತಾರದು? ಸೊ ಅಡಿನಾಯ್ಡ್ಸ್ ಇರುತ್ತೆ ಮಕ್ಕಳಲ್ಲಿ, ವಯಸ್ಸಾಗ್ತಾ ಅಡಿನಾಯ್ಡ್ಸ್ ಜಾಸ್ತಿ ಬೇಸಿಕಲಿ ನಮಗೆ ಬರೋಂಥದ್ದೇನು, ಊಟ ತಿಂಡಿ ಗಾಳಿಯಿಂದಲೇ ಬರೋದು. ಸೊ ದೇವರು ಅಡಿನಾಯ್ಡ್ಸ್ ಅಂತ ಮಕ್ಕಳಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಎಲ್ಲರೂ ಡಾಟಾ ತಗೊಳುತ್ತೆ, ಏನೇನಿದೆ ಈ ದೇಹದ, ಈ ಈ ಗಾಳಿನಲ್ಲಿ ಏನಿದೆ, ಈ ಮಣ್ಣಲ್ಲಿ ಏನಿದೆ, ಈ ನೀರಲ್ಲಿ ಏನಿದೆ, ಎಲ್ಲ ಡಾಟಾ ತಗೊಂಡು ಇಂತಿಂಥ ಬ್ಯಾಕ್ಟೀರಿಯಾಗಳಿದ್ದಾವೆ, ಇಂತಿಂಥ ಬ್ಯಾಕ್ಟೀರಿಯಾಗಳು ಬಂದಾಗ ನಾವು ಹಿಂಗೆ ಸಾಯಿಸ್ಬಿಡ್ಬೇಕು, ಹಿಂಗೆ ಸಾಯಿಸ್ಬಿಟ್ರೆ ಅವ್ನ ತೊಂದರೆ ಅವನ್ನೆಲ್ಲ ಸಾಯಿಸ್ಬಿಡ್ಬೇಕು, ನಮ್ಮ ದೇಹಕ್ಕೆ ಏನು ತೊಂದರೆ ಆಗಬೇಕು, ನಮ್ಮ ದೇಹನ ಪ್ರೊಟೆಕ್ಟ್ ಮಾಡಬೇಕು, ಹಿಂಗೆಲ್ಲ ಮೆಮೊರಿ ಕೋಡ್ ಮಾಡ್ಕೊಳುತ್ತೆ. ಮೆಮೊರಿ ಮಾಡ್ಬಿಟ್ಟು ಏನು ಮಾಡುತ್ತೆ, ಸ್ಪ್ಲೀನಿಗೆ ಕಳಿಸುತ್ತೆ. ಅರ್ಥ ಆಗ್ತಿದೆ ಹೇಳ್ತದೆ? ಸ್ಪ್ಲೀನ್ ಏನು ಮಾಡ್ತಾವೆ, ಆ ಮೆಮೊರಿನೆಲ್ಲ ಜ್ಞಾಪಕ ಇಟ್ಕೊಳ್ತವೆ. ಅರ್ಥ ಆಯ್ತಾ? ಓಕೆ, ಇಂಥವ್ನು ಇದ್ದಾನೆ, ಇಂಥ ವೈರಸ್ ಇರ್ತಾನೆ ಗಾಳಿನಲ್ಲಿ ಅಂತ, ಅವ್ನಿಗೆ ಬರ್ತಾವೆ, ಯಾವತ್ತಾದ್ರೂ ಒಂದಲ್ಲ ಒಂದಿನ ಅವ್ನು ಬರ್ತಾನೆ ಅಂತ ಸ್ಪ್ಲೀನ್ ಜ್ಞಾಪಕ ಇಟ್ಕೊಳುತ್ತೆ. ದಿಸ್ ಈಸ್ ಕಾಲ್ಡ್ ಇನ್ನೇಟ್ ಇಮ್ಯುನಿಟಿ. ಇನ್ನೇಟ್ ಇಮ್ಯುನಿಟಿ ದೇವರು ಕೊಟ್ಟಂತ ಇಮ್ಯುನಿಟಿ. ಅರ್ಥ ಆಯ್ತಾ? ನಮ್ಮ ದೇಹದಲ್ಲಿ ಪ್ರಕೃತಿದತ್ತವಾದಂತ ಬಂದಂತ ಇಮ್ಯುನಿಟಿ. ಇನ್ನೊಂದು ಬರುತ್ತೆ ಈಗ ಸೆಲ್ ಮೀಡಿಯೇಟ್ ಇಮ್ಯುನಿಟಿ. ಬಂದ್ಬಿಟ್ಟು ನಿಮ್ದು ನ್ಯೂಟ್ರೋಫಿಲ್ಸ್, ಮ್ಯಾಕ್ರೋಫೇಜಸ್ ಇಂದ ಹಿಸ್ಟಮಿನ್ಸ್, ಆಂಟಿ ಹಿಸ್ಟಮಿನ್ ರಿಲೀಸ್, ಸೈಟೋಕೈನ್ ರಶ್, ಇಂಟರ್ಲೀಕಿನ್ಸ್ ಇವೆಲ್ಲ ಹಾಕಂತೀವಿ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯೂಮರಲ್ ಇಮ್ಯುನಿಟಿ. ಹ್ಯೂಮರಲ್ ಇಮ್ಯುನಿಟಿ ಬಂದ್ಬಿಟ್ಟು ಬೇಸಿಕಲಿ ಥೈಮಸ್, ಮಕ್ಕಳಲ್ಲಿ ಥೈಮಸ್ ಅಂತ ಇರ್ತದೆ, ಇಲ್ಲಿ ಅದೇ ಹಾರ್ಟ್ ಮುಂದಿರುತ್ತೆ, ದೊಡ್ಡದಾಗ್ತಾ ಸಣ್ಣದಾಗ್ಬಿಡುತ್ತೆ. ನೆಕ್ಸ್ಟ್ ಸ್ಪ್ಲೀನ್. ಈ ಬೋನ್ ಮ್ಯಾರೋನಲ್ಲಿ ಏನಾಗುತ್ತೆ, ಬೋನ್ ಮ್ಯಾರೋನಲ್ಲಿ ಎಲ್ಲ ಈ ಲಿಂಫೋಸೈಟ್ಸ್ ಅವೆಲ್ಲ ತಯಾರಾಗ್ತವೆ. ಅರ್ಥ ಆಯ್ತಾ? ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಮ್ಯಾಕ್ರೋಫಿಲ್ ಇವೆಲ್ಲ ತಯಾರಾಗ್ತವೆ. ಇವೆಲ್ಲ ಏನ್ ಮಾಡ್ತಾವೆ, ಸ್ಪ್ಲೀನ್ ಬರ್ತವೆ. ಸ್ಪ್ಲೀನ್ ಏನ್ ಮಾಡಿರುತ್ತೆ, ಆಲ್ರೆಡಿ ಅದು ಕೋಡ್ ಮಾಡ್ಕೊಂಡು ಕೂತ್ಕೊಂಡಿರುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು? ಡೈಲಿ ಕೋಡ್ ಮಾಡೋಕ್ಕಾಗಲ್ಲ, ಎಷ್ಟು ವೈರಸ್ ಇದಾವೆ. ಆಮೇಲೆ ಅರ್ಥ ಆಯ್ತಾ, ನಾವು ಕಾಮನ್ ಕೋಲ್ಡ್, ಇನ್ಫ್ಲೂಯೆನ್ಸಾ ವೈರಸ್ ಇದೆ ಅಲ್ಲ, 3 ತಿಂಗಳಿಗೆ ಅದು ಆಕಾರ ಬದಲಿಸುತ್ತೆ, 3 ತಿಂಗಳಿಗೇನೆ ಅದು ಶೇಪ್ ಎಲ್ಲ ಬದಲಾಯಿಸುತ್ತೆ, ಪದೇ ಇನ್ಫೆಕ್ಟ್ ಆಗ್ತದೆ ನಮಗೆ. ನಾವು ಎಷ್ಟು ಇಮ್ಯುನೈಸೇಷನ್ ಮಾಡ್ಕೊಂಡ್ರು ಪದೇ ಇನ್ಫೆಕ್ಷನ್ ಆಗುತ್ತೆ, ಪದೇ ಕಾಮನ್ ಕೋಲ್ಡ್ ಬಂದೇ ಬರುತ್ತೆ. ಸೊ ಇದೆಷ್ಟು ಹೊತ್ತು ಎಲ್ಲ ಲಿಂಫೋಸೈಟ್ಸ್ಗಳನ್ನ ಜಾಸ್ತಿ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಏನು ಮಾಡಿರುತ್ತೆ, ಕೋಡ್ ಮಾಡಿ ಇಟ್ಕೊಂಡಿರ್ತೀವಿ. ಇದಿನ್ನೂ ಮೂಗಿಗೆ ಬಂತ, ಮೂಗಲ್ಲಿ ಹಿಂಗೆ ಅದು ಚರ್ಮ ಹಿಂಗೆ ಏನಾದ್ರು ಹಿಂಗೆ ಸೆನ್ಸೇಷನ್ ಕೊಡುತ್ತಾ, ಇಲ್ಲ ಆಲ್ರೆಡಿ ಪ್ರೊಡಕ್ಷನ್ ಶುರು ಆಗ್ಬಿಡುತ್ತೆ. ಅದು ಇದನ್ನ ಇಲ್ಲಿ ನೋಡ್ಕೊಳುತ್ತೆ, ಇಂಥವ್ನು ಬಂದಿದ್ದಾನೆ ಇಲ್ಲಿ ಅಂತ ಸಿಗ್ನಲ್ ಕೊಡುತ್ತೆ ಸ್ಪ್ಲೀನ್ಗೆ. ಸ್ಪ್ಲೀನ್ ಪಟ್ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಇದೇನು ಮಾಡುತ್ತೆ, ಇದು ಟಿ ಲಿಂಫೋಸೈಟ್ಸ್ ಇರ್ತಾವಲ್ಲ ಈ ರಕ್ತದಲ್ಲಿ, ಈಗ ಬ್ಯಾಕ್ಟೀರಿಯಾ ಬಂದಿದೆ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಸ್ಟಾರ್ಟ್ ಆಯಿತು. ಏನಮ್ಮ, ಬ್ಯಾಕ್ಟೀರಿಯಾನ ನ್ಯೂಟ್ರೋಫಿಲ್ ನುಂಗ್ಕೊಂಡ್ಬಿಟ್ಟು ಹೊಡೀತು, ಇಲ್ಲೇನೋ ಸೈಟೋಕೈನ್ ರಶ್, ಇಲ್ಲೇನೋ ನ್ಯೂಟ್ರಲೈಸೇಷನ್ ನಡೀತಾ ಇದೆ, ಇಲ್ಲಿ ಟಿ ಲಿಂಫೋಸೈಟ್ಸ್ ಬರ್ತವೆ. ಟಿ ಲಿಂಫೋಸೈಟ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂತಾರೆ, ಇಂಥವ್ನು ಬಂದಿದ್ದಾನೆ ಅಂತ. ಇದೇನು ಮಾಡುತ್ತೆ, ಸೀದಾ ಸ್ಪ್ಲೀನ್ಗೆ ಹೋಗುತ್ತೆ. ಸ್ಪ್ಲೀನ್ಗೆ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡುತ್ತೆ, ಅವನಿಗೆ 2 ಕೊಂಬಿದಾವೆ, ಮೈ ಸುತ್ತ ಮುಳ್ಳುಗಳಿದಾವೆ, ಇಂಥವನೊಬ್ಬ ವಿಲನ್ ಅಲ್ಲಿ ಬಂದಿದ್ದಾನೆ ಅಂತ ಹೇಳುತ್ತಾರೆ. ಇದು ಹೋಗ್ತಿದ್ದಂಗೆ ಈ ಸ್ಪ್ಲೀನ್ ಏನು ಮಾಡುತ್ತೆ, ಇಂಥವ್ನು ಬಂದಿದ್ದಾನ, ಇಂಥವನಿಗೆ ಇಂಥದ್ದೊಂದು ರೆಡಿ ಮಾಡಿ ಕಲ್ಸೋಣ. ಈ ನ್ಯೂಟ್ರೋಫಿಲ್ಸ್ ಏನು ಮಾಡ್ತಾವೆ, ಪಾಪ ಹೋಗಿ ನುಂಕಂತವೆ, ಸೆಲ್ಫ್ ಬ್ಲಾಸ್ಟ್ ಆಗ್ತವೆ, ನುಂಕಂತವೆ, ಟೈಮ್ ಚೆನ್ನಾಗಿದೆ ಗೆಲ್ತವೆ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಸೆಲ್ಫ್ ಬ್ಲಾಸ್ಟ್ ಆಗ್ತವೆ. ಇವಾಗ ಇನ್ನ ವಿ ಶುಡ್ ಬಿ ಚೆನ್ನಾಗಿ ಆರ್ಮ್ಸ್ ಕಂಡು ಹಿಡಿಬೇಕಲ್ಲ, ಸಖತ್ತಾಗಿರೋವು, ಸೊ ದಟ್ ಅಲ್ಲಿರೋ ಯಾವ ಸಾಯ್ಬಾರ್ದಲ್ಲ, ನಾವು ಸಾಯ್ಬಾರ್ದು, ಬಟ್ ವೈರಸ್ ಅಷ್ಟೇ ಸಾಯ್ಬೇಕು, ಅದು ಬ್ಯಾಕ್ಟೀರಿಯಾ ಅಷ್ಟೇ ಸಾಯ್ಬೇಕಲ್ವ. ಸೊ ಇವಾಗ ಏನು ಮಾಡುತ್ತೆ, ಸ್ಪ್ಲೀನ್ ಏನು ಮಾಡುತ್ತೆ, ಅದಕ್ಕೆ ಬೇಕಾಗಿರೋ ಆಂಟಿಬಾಡೀಸ್
ಆಂಟಿಬಾಡೀಸ್ನ ಪ್ರೊಡಕ್ಷನ್ ಮಾಡಿ ಕಳಿಸುತ್ತೆ. ಪ್ರೊಡಕ್ಷನ್ ಮಾಡಿ ಕಳಿಸಿದಾಗ ಏನಾಗುತ್ತೆ, ಇಲ್ಲಿ ಈ ಕೊರೋನಾ ಅನ್ಕೊಳ್ಳಿ ಹಿಂಗೆ ಸುತ್ತ ಹಿಂಗೆ ಇರ್ತಾವಲ್ವಾ, ಈ ಆಂಟಿಬಾಡೀಸ್ ಹೋಗ್ಬಿಟ್ಟು 1 2 3 4 5 6 7 8 ಇದನ್ನೆಲ್ಲ ಹೋಗ್ಬಿಟ್ಟು ಸುಧಾಕೊಂಡ್ಬಿಡ್ತಾರೆ. ಇದಿರುತ್ತೆ ನಮ್ಮ ಜೊತೆ, ಬಟ್ ಇದಕ್ಕೆ ಏನು ಮಾಡಕ್ಕೆ ಅದನ್ನ ನ್ಯೂಟ್ರಲೈಸ್ ಮಾಡ್ತಾರೆ. ಸೊ ಬಟ್ ಆಂಟಿಬಾಡಿ ಪ್ರೊಡಕ್ಷನ್ ಟೈಮ್ ಎಷ್ಟು ಹಿಡಿಯುತ್ತೆ? ಈಗ ಫಸ್ಟ್ ಟೈಮ್ ನನಗೆ ಆ ಕಾಯಿಲೆ ಬಂದಾಗ ಆಂಟಿಬಾಡಿ ಪ್ರೊಡಕ್ಷನ್ ಅದು ಹೊಸ ಕಾಯಿಲೆ ಫಸ್ಟ್ ಟೈಮ್ ನನಗೆ ಬಂದಿದೆ. ನನ್ನ ಬಾಡಿ ಫಸ್ಟ್ ಟೈಮು ಆ ವಿಲನ್ಗೆ ಎಕ್ಸ್ಪೋಸ್ ಆಗ್ತಿದೆ. ನನ್ನ ಬಾಡಿಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಟೈಮ್ ತಗೊಳುತ್ತೆ, 4-5 ದಿನ ಟೈಮ್. ಅರ್ಥ ಆಯ್ತಾ? ಇಷ್ಟರಲ್ಲಿ ಈ ಇಮ್ಯುನಿಟಿ ಪ್ರೋಸೆಸ್ ಅಲ್ಲಿ ಈ ಯುದ್ಧ ನಡೀತಾ ಇದೆ ಅಲ್ಲ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿನಲ್ಲಿ ಅಕಸ್ಮಾತ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಓವರ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಕೋವಿಡ್ ಅಲ್ಲಿ ನಾನು ಸತ್ತೋಗ್ತೀನಿ, ಅಥವಾ ಯಾವುದೇ ವೈರಲ್ ಫೀವರ್ ಅಲ್ಲಿ ನಾನು ಸತ್ತೋಗ್ತೀನಿ. ಅಕಸ್ಮಾತ್ ಈ 5-6 ದಿನ ಈ ಆಂಟಿಬಾಡೀಸ್ ಬಡ ತನಕ, ಅರ್ಥ ಆಗ್ತಿದೆ, ಈ ನ್ಯೂಟ್ರೋಫಿಲ್ಸ್ ಆ ಯುದ್ಧ ನಡೆಸ್ಕೊಂಡು ಹಂಗೆ ನೀವು 1974 ವಾರ್ ನಡೀತು ಗೊತ್ತಾ, ಇಂಡಿಯಾ ಪಾಕಿಸ್ತಾನ, ನೈಟ್ ಎಲ್ಲ ಕಾಯ್ತಾರೆ. ಬಾರ್ಡರ್ ಅಂತ ಫಿಲಮ್ ಇದೆ, ಯಾರು ನೋಡಿದೀರ? ಬಾರ್ಡರ್ ಅಲ್ಲಿ ಅವ್ರು ಆಕ್ಚುಲಿ ಗಡಿ ಕಾಯ್ತಾ ಇರ್ತಾರೆ. ಗಡಿ ಕಾಯೋರಿಗೆ ಬೆಳಿಗ್ಗೆ ಏರ್ ಫೋರ್ಸ್ ಸಪೋರ್ಟ್ ಸಿಗುತ್ತೆ, ನೈಟ್ ಅಟ್ಯಾಕ್ ಮಾಡ್ಬಿಡ್ತಾರೆ ಪಾಕಿಸ್ತಾನದವರು. ಇವರು ಅನ್ನಾಮ್ಡ್ ಇರ್ತಾರೆ, ನಮ್ಗೆ ಯಾರಿಗೂ ಗೊತ್ತಿರಲ್ಲ, ಅಂದ್ರೆ ಪ್ಲಾಂಟ್ ಇರಲ್ಲ, ನಾವೆಲ್ಲ ಹಂಗಾಗಿ ಇರ್ತೀವಿ. ಎಷ್ಟು ಜನ ದೇಹತ್ಯಾಗ, ಟ್ಯಾಂಕರ್ ಒಬ್ಬ ಎತ್ಕೊಂಡು ಹೋಗ್ಬಿಟ್ಟು ಅವ್ರು ಜನಗಳ ಮೇಲೆ ಬಿಡ್ತಾರೆ, ಸೊ ದಟ್ ಪಾಕಿಸ್ತಾನದವ್ರು ಜಾಸ್ತಿ ಜನ ಸೈನಿಕರು ಅಂತ. ಬೆಳಿಗ್ಗೆ ತನಕ ಯುದ್ಧ ತಳಿಬೇಕು, ಬೆಳಿಗ್ಗೆ ತನಕ ಯುದ್ಧ ತಳಿದ್ರೆ ಆಮೇಲೆ ಏರ್ ಫೋರ್ಸ್ ಬರುತ್ತೆ, ಪಾಕಿಸ್ತಾನದ ನೆಲದಲ್ಲಿ ಬಾಂಬರ್ಗಳನ್ನ ಹಾಕೊಳ್ಳುತ್ತೆ. ಅಕಸ್ಮಾತ್ ಇವರೆಲ್ಲ ನಮ್ಮ ದೇಶದ ಕಡೆ ಬಂದ್ರೆ ನಮ್ಮ ದೇಶಕ್ಕೆ ನಾವೇ ಬಾಂಬ್ ಹಾಕಬೇಕಲ್ಲ, ಅವ್ರು ಸೈನ್ಸ್ ಯಾಕೆ? ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಆ ಥರ ಇದು ಇವೇನ್ ಮಾಡುತ್ತೆ, ಟೈಮ್ ಬೇಕು ನಮ್ಗೀಗ. ಆ ಟೈಮ್ ತಗೊಳುತ್ತೆ. ಟೈಮ್ ಎಷ್ಟು? 4-5. ಸೊ ವೈರಸ್ ಫಸ್ಟ್ ಬರ್ತಿದ್ದಂಗೆ ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗಿ ಅದು ಕಾಯಿಲೆ ಬರ್ತಿದ್ದಂಗೆ ಜ್ವರ ಬರಲ್ಲ, ಒಂದು 5 ದಿನಕ್ಕೆ ಜ್ವರ ಬರುತ್ತೆ. 5 ದಿನದಿಂದ ಈ ಯುದ್ಧ ಶುರುವಾಗುತ್ತೆ. ಟಿ ಲಿಂಫೋಸೈಟ್ಸ್ ಹೋಗ್ತಾರೆ, ಆಂಟಿಬಾಡೀಸ್ ಎಲ್ಲ ಪ್ರೊಡಕ್ಷನ್ ಬರೋಕ್ಕೆ 12-14 ದಿನ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? 12-14 ದಿನ ಆದ್ಮೇಲೆ ಕೋವಿಡ್ ಸತ್ತೋಗ್ಬಿಡುತ್ತಾ? ಇಲ್ಲ. ಕೋವಿಡ್ ಯಾವುದೇ ವೈರಸ್ ಆಗಿ ಯಾವುದೇ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇರುತ್ತೆ, ನಮ್ಮ ದೇಹ ಅದನ್ನ ಹೆಂಗೆ ಆಟ ಆಡಿಸ್ಬೇಕು ಅಂತ ಕಲ್ತಿರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು 14 ದಿನ ಬಿಟ್ಟು 2 ತಿಂಗಳು ಬಿಟ್ಟು ನಾವೇನಾದರೂ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಪಾಸಿಟಿವ್ ಬರುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ಕೋವಿಡ್ ನಾವೇನು ಸಂಪೂರ್ಣ ಸಾಯಿಸಿಲ್ಲ, ಅದ್ರ ಜೊತೆ ಕತ್ಕೊಂಡು ನಾವು ಅದನ್ನ ಅದಕ್ಕೇನು ಅದು ವಿರುಲೆನ್ಸ್ ಅಂದ್ರೆ ಅದಕ್ಕೆ ಒಂದು ರೋಗ ನಿರೋಧಕ, ಅದಕ್ಕೊಂದು ವಿಷ ಇತ್ತಲ್ಲ, ಆ ವಿಷನೆಲ್ಲ ನ್ಯೂಟ್ರಲ್ ಮಾಡುತ್ತೆ, ನಮ್ಮ ದೇಹ ಹೋಗ್ಬಿಟ್ಟು ನ್ಯೂಟ್ರಲ್ ಮಾಡುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಟಿ ಲಿಂಫೋಸೈಟ್ಸ್. ಟಿ ಲಿಂಫೋಸೈಟ್ಸ್, ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಅಲ್ಲಿ ಮತ್ತೆ ಟಿ ಹೆಲ್ಪರ್ ಸೆಲ್ಸ್, ಈ ತರ ಟಿ ಹೆಲ್ಪರ್ ಸೆಲ್ಸ್, CD4 ಸೆಲ್ಸ್. CD4 ಕೌಂಟ್ ಈ HIV ನಲ್ಲಿ ಏನ್ ಮಾಡ್ತವೆ, ಸೀದಾ ಹೋಗ್ಬಿಟ್ಟು HIV ವೈರಸ್ ಹೋಗ್ಬಿಟ್ಟು CD4 ಸೆಲ್ಸ್ ನ ಇನ್ವಾಲ್ವ್ ಆಗುತ್ತೆ, ಟಿ ಲಿಂಫೋಸೈಟ್ಸ್ ನ ಇನ್ವಾಲ್ವ್ ಮಾಡ್ತಾರೆ. ಸೊ ಟಿ ಲಿಂಫೋಸೈಟ್ಸ್ ಇನ್ವಾಲ್ವ್ ಮಾಡ್ಕೊಂಡಾಗ ನಮ್ಮ ಇಮ್ಯುನಿಟಿನೇ ಕಡಿಮೆ ಇರ್ತೈತೆ. ಅವ್ನು ಬ್ಯಾಕ್ಟೀರಿಯಾಗಳು 20,000-30,000 ಕೌಂಟ್ ಇದ್ರು ಅವ್ನಿಗೆ ಜ್ವರನೇ ಬರಲ್ಲ. ಅರ್ಥ ಆಗ್ತಿದೆಯಾ? ಫಂಗಲ್ ಇನ್ಫೆಕ್ಷನ್ ಆದ್ರೂ ರೋಗ ನಿರೋಧಕ ಶಕ್ತಿ ಫೈಟಿಂಗ್ ಪ್ರೋಸೆಸ್ ಇಲ್ಲ, ಯಾಕಂದ್ರೆ CD4 ಟಿ ಹೆಲ್ಪರ್ ಸೆಲ್ಸ್ ಇಲ್ಲಿಂದ ಮೆಸೇಜ್ ತಗೊಂಡೋಗುವಂತ ಒಂದು ಸೆಲ್ಸ್ ಇನ್ವಾಲ್ವ್ ಮಾಡ್ತಾರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಒಂದೊಂದು ಸೆಲ್ಸ್ ನ ಇನ್ವಾಲ್ವ್ ಮಾಡ್ತಾ ಇರುತ್ತೆ, ಒಂದೊಂದು ಪ್ರಿಫರೆನ್ಸ್ ಇರ್ತದೆ. ಅರ್ಥ ಆಯ್ತು ಹೇಳ್ತಾ ಇರೋದು? ಸೊ ಇದು ಲಿಂಫೋಸೈಟ್ಸ್. ಈ ಲಿಂಫೋಸೈಟ್ಸ್ ಏನ್ ಮಾಡ್ತವೆ, ಮೆಮೊರಿ ಕೋಡ್ ಮಾಡ್ಕೊಂತವೆ, ಅವು ಬರ್ತವೆ. ಸೊ ಈಗ ಟೈಪ್ಸ್ ಆಫ್ ಇಮ್ಯುನೈಸೇಷನ್ ನಾವು ಹಿಂಗೆ ಉಲ್ಟಾ ಹೋಗ್ಬೇಕು. ಸೊ ಈ CD4 ಕೌಂಟು, ಈ ಇಮ್ಯುನೈಸೇಷನ್ ಸರ್ ಟಿ ಲಿಂಫೋಸೈಟ್ಸ್ಗೆಲ್ಲ ನಾವು ಜಾಸ್ತಿ ಮಾಡ್ಕೊಳಕ್ಕೆ, ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳಕ್ಕೆ ಏನು ಮಾಡಬೇಕು, ಏನು ಮಾಡ್ಬೇಡ್ರಿ, ಅಚ್ಚುಕಟ್ಟಾಗಿ ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಏನು ಸಿಗ್ತಾವೋ ಹೋಗ್ತೀವಿ. ನೀವು ಸ್ವಂತ ನೀವೇನು ಊಟ ಮಾಡ್ತೀರಾ ಅದರಲ್ಲಿ ಮಿನಿಮಮ್ 4 ಭಾಗ ನೀವು ಬೆಳ್ಕೋಬೇಕು. ನೀವು ಬೆಳೆದಿರೋದು ನೀವು ತಿನ್ಬೇಕು, ಯಾರು ಬೆಳೆದಿರೋದು ಕೊಂಡ್ಕೊಂಬಂತೀರ ಅಂತಲ್ಲ, ನೀವು ಬೆಳ್ಕೊಂಡಿರೋದು ನೀವು ತಿನ್ಬೇಕು. ಗಾರ್ಡನಿಂಗ್, ಸೆಲ್ಫ್ ಗಾರ್ಡನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ನೆಲ, ನಿಮ್ಮ ಜಲ, ನಿಮ್ಮ ಗಾಳಿ. ನಾನೆಲ್ಲೋ ಅಮೆರಿಕಾದಲ್ಲಿ ಹೋಗಿ ಆ ಗಾಳಿ, ಆ ನೀರು, ಆ ಹಣ್ಣು ತಿಂತೀನಿ ಅಂದರೆ ಅದು ಎಷ್ಟು ದಿನ ಆರೋಗ್ಯ ಕೊಡುತ್ತೆ ಅಂತ ಹೇಳಕ್ ಬರಲ್ಲ. ಅರ್ಥ ಆಯ್ತಾ? ವಿ ಶುಡ್ ಯೂಸ್. ಅರ್ಥ ಆಯ್ತಾ? ಇದೇ ಏನು ಬೇಕು, ಟಿ ಲಿಂಫೋಸೈಟ್ಸ್ಗೆ ಅದಕ್ಕೆ ಬಿ ಕಾಂಪ್ಲೆಕ್ಸ್ಗಳು ಬೇಕು, ವೈಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು. ಮಿನರಲ್ಸ್ ಎಲ್ಲಿರುತ್ತೆ, ಮಣ್ಣುಗಳಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಇವೆಲ್ಲ ಇರ್ತವೆ. ಅರ್ಥ ಆಯ್ತಾ ಹೇಳ್ತಿರೋದು? ಸೊ ಈಗ ನಾವೇನು ಕಲ್ತ್ವಿ, ಇಮ್ಯುನಿಟಿನಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ಇನ್ನೇಟ್ ಇಮ್ಯುನಿಟಿ, ಆಯ್ತಾ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ನ್ಯೂಟ್ರೋಫಿಲ್ ಬೇಸ್ಡ್ ಇಮ್ಯುನಿಟಿ. 4ನೇದು ಲಿಂಫೋಸೈಟ್ಸ್ ಬೇಸ್ಡ್ ಇಮ್ಯುನಿಟಿ. ಅದಕ್ಕೆ ಲಿಂಫೋಸೈಟ್ಸ್ ಕೌಂಟ್ಸ್ ಚೆನ್ನಾಗಿದ್ರೆ ವೈರಲ್ ಫೀವರ್ ಅಲ್ಲಿ ಯೂಶಲಿ ಪ್ರೋಗ್ನೋಸಿಸ್ ಚೆನ್ನಾಗಿರುತ್ತೆ. ಆಯ್ತಾ, CRP ಸ್ವಲ್ಪ ಕಡಿಮೆ ಇದ್ರೆ ಪ್ರೋಗ್ನೋಸಿಸ್ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆ ಹೇಳ್ತಾರೆ? ದದ್ದುಗಳು ಬರ್ತವೆ, ದದ್ದುಗಳು ಬಂದ್ಬಿಟ್ಟು ಬರ್ತವೆ, ಏನು ಮಾಡೋಕ್ಕಾಗ್ತೈತೆ? ನಾವಿಲ್ಲ ಅಷ್ಟೇ. ಇನ್ನೂ ಜಾಸ್ತಿ ಇದೆ CRP, ಬೇಕಾದ್ರೆ ನಾವೇನು ಮಾಡ್ತೀವಿ, ನಾವು ಸ್ಟೀರಾಯ್ಡ್, ಪ್ರೆಡ್ನಿಸೋಲೋನ್ ಹಾಕಂತೀವಿ, ಇಲ್ಲ ಡೆಕ್ಸೋನ್ ಹಾಕಂತೀವಿ, ಅಷ್ಟು ಇನ್ನೇನು ಮಾಡೋಕ್ಕಾಗ್ತದೆ?
ನಮ್ಮ ಬಾಡಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ವಿ ಆರ್ ಹೆಲ್ಪಿಂಗ್ ದ ಬಾಡಿ. ಡಾಕ್ಟರ್ಸ್ ಆಗಿ ಅಷ್ಟೇ, ವಿ ಆರ್ ನಾಟ್ ಬಾಡಿ ಸೆಲ್ಫ್ ಸಸ್ಟೈನಬಲ್. ನಾನು ಬೇಕಾಗಿಲ್ಲ, ನಮ್ಮ ದೇಹ ಅದೇ ರಿಪೇರಿ ಮಾಡ್ಕೊಳುತ್ತೆ. ಡಾಕ್ಟರ್ ಆಗಿ ವಿ ಆರ್ ಜಸ್ಟ್ ಆ ಪುಷ್ ಕೊಡ್ತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವು ಪುಷ್ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಈಗ ಇಮ್ಯುನಿಟಿನಲ್ಲಿ ಈ ರೋಗ ನಿರೋಧಕ ಶಕ್ತಿನ ಯಾವ್ಯಾವ ರೀತಿ ಬಳಸ್ಕೋಬೇಕು ಅನ್ನೋದಕ್ಕೆ ಮೊದಲೇ ಬಂದ್ಬಿಟ್ಟು ಸಕ್ರಿಯವಾದ ಇಮ್ಯುನಿಟಿ. ಸಕ್ರಿಯವಾಗಿರೋಂಥದ್ದು ಎಲ್ಲೆಲ್ಲಿ ಬರ್ತದೆ ಆಕ್ಟಿವ್ ಆಗಿ. ಒಂದು, ನಮಗೆ ಕಾಯಿಲೆ ಬಂದ್ಮೇಲೆ ಒಂದ್ಸತಿ ನನಗೆ ಕೋವಿಡ್ ಬಂದೇ ಇದೆ ಅಥವಾ ಎಲ್ಲೇ ಸತಿ ಅದೇನು ಮಾಡೋಕ್ಕಾಗಲ್ಲ, ನಾನು ರೆಡಿ ಆಗಿಬಿಟ್ಟಿರುತ್ತೆ. ಇನ್ನು ಅದು ಕೋವಿಡ್ ವೈರಸ್ ಇಲ್ಲಿ ಮೂಗಲ್ಲಿ ಬಂದೇ ಇದೆ ಅಂದರೆ ಇಲ್ಲಿ ಆಂಟಿಬಾಡೀಸ್ ಜನರೇಟ್ ಆಗ್ತವೆ, ಪಾಠ ಹೋಗಿ ಅದನ್ನು ಬ್ಲ್ಯಾಕ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತ ಹೇಳ್ತಾ ಇರೋದು. ಥರ್ಡ್ ವೇವ್, ಫೋರ್ತ್ ವೇವ್ ಯಾತು ಏನು ಮಾಡೋಕ್ಕಾಗಲ್ಲ. ಬಂದ್ರು ಸಣ್ಣಕ್ಕೆ ಸೇವೆ ಅದು ಏನಾದ್ರು ಪೂರ್ತಿ ವೇಷ ಮರ್ಚ್ಕೊಂಡ್ರು ರಾವಣನ ಥರ ಬಂದ್ಬಿಟ್ರೆ ಅವಾಗ ಏನೋ ಒಂದು ಸ್ವಲ್ಪ ಕೆಮ್ಮು ಕಫ ಬರ್ಬೋದು. ಆದ್ರೂ ನಮ್ಮ ಸಿಸ್ಟಮ್ ಭಾರಿ ಬುದ್ಧಿವಂತಿರುತ್ತೆ, ಅದು ಕಂಡುಹಿಡಿಯುತ್ತೆ ಇದು ನಿಜವಾದ ರಾವಣನ ಇಲ್ಲ ನಿಜವಾದ ಸಾಧು ಸನ್ಯಾಸಿನ ಅಂತ, ನನಗೆ ಮೋಸ ಮಾಡಕ್ ಬಂದವನ ಅಂತ ಕಂಡುಹಿಡ್ಕೊಳ್ಳುತ್ತೆ. ಮೋಸ್ಟ್ ಆಫ್ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಸೊ ಜೀವಾಪಾಯ ಆಗಲ್ಲ. ಸೊ ಇದು ಆಕ್ಟಿವ್ ಇಮ್ಯುನಿಟಿ. ಅದೇ ನನ್ಗೊಂದ್ಸತಿ ಇನ್ಫೆಕ್ಷನ್ ಆಗೋದು, ಆಕ್ಟಿವ್ ಇನ್ಫೆಕ್ಷನ್ ಆಗೋದು. ಇನ್ನೊಂದು ಬಂದ್ಬಿಟ್ಟು ಇಮ್ಯುನೈಸೇಷನ್. ಅರ್ಥ ಆಯ್ತಾ ಹೇಳ್ತಾರದು? ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಕೊಟ್ಟಾಗ ಏನಾಗುತ್ತೆ, ನಾವು ಆರ್ಟಿಫಿಷಿಯಲ್ ಆಗಿ ಆ ಬ್ಯಾಕ್ಟೀರಿಯಾ ದೇಹದೊಳಗೆ ತುರುಕ್ತಾ ಇದೀವಿ. ತುರುಕ್ದಾಗ ಏನಾಗುತ್ತೆ, ಬಾಡಿ ರೆಸ್ಪಾಂಡ್ ಮಾಡ್ತದೆ. ಅರ್ಥ ಆಯ್ತಾ? ಮೆಮೊರಿ ಟಿ ಸೆಲ್ಸ್ ಹೋಗ್ಬಿಟ್ಟು ಸ್ಕ್ರೀನಲ್ಲಿ ಅದು ಕೋಡಾಗಿ ಕೂತ್ಕೊಳ್ಳುತ್ತೆ. ಬಟ್ ಫಸ್ಟ್ ಟೈಮ್ ಇದೆ ನಾವು ಆಲ್ರೆಡಿ ಕೊಡ್ತಾ ಇರೋದು ಇಟ್ಸ್ ಅ ವೆಕ್ಟರ್ ಅಲ್ವಾ. 2-3 ಥರ ವ್ಯಾಕ್ಸಿನ್ಸ್ ಇದಾವೆ. ಒಂದು ಸತ್ತೋಗಿರೋ ವೈರಸ್ನ ಒಳಗಡೆ ಹಾಕೋದು, ಇನ್ನೊಂದು ಸತ್ತೋಗಿರೋ ವೈರಸ್ ರೂಪುರೇಖೆಗಳನ್ನ ಕಂಡುಹಿಡ್ಕೊಂಡು ಅದನ್ನ ಬೇರೆ ವೈರಸ್ಗೆ, ಅದಕ್ಕೆ ಒಳ್ಳೆ ವೈರಸ್ಗೆ ತಲೆ ಮೇಲೆ ಹಾಕ್ಬಿಟ್ಟು ಕಿರೀಟ ಹಾಕ್ಬಿಟ್ಟು ಬಿಡೋದು. ಅರ್ಥ ಆಯ್ತಾ? ಮೂರನೇದು ಈ ಆಂಟಿಜನ್ ತುಣುಕುಗಳು ಇರ್ತಾವಲ್ಲ, ಈ ತಲೆ ಮೇಲೆ ಕೊಂಬು, ಇವೇ ಅಲ್ವಾ ವಿಷ. ಅರ್ಥ ಆಯ್ತಾ? ಈ ಕೊಂಬುಗಳನ್ನ ಅಷ್ಟೇ ಕುಟ್ಕೊಂಡು ಅದನ್ನ. ಸೊ ವ್ಯಾಕ್ಸಿನ್ಸ್ ಅಲ್ಲಿ 3 ಥರ ವ್ಯಾಕ್ಸಿನ್ಸ್, ಒಂದು ಕೊಂಬು, ಒಂದು ಪೂರ್ತಿ, ಇನ್ನೊಂದು ಕಿರೀಟ. ಈ ಫುಲ್ ತಗೊಂಡ್ಬಿಡೋದು. ಅರ್ಥ ಆಯ್ತಾ ಹೇಳ್ತಾರದು? ನಿಮ್ದು ಕೋವ್ಯಾಕ್ಸಿನ್ ಬಂದ್ಬಿಟ್ಟು ಇನ್ಆಕ್ಟಿವೇಟೆಡ್ ವೈರಸ್. ಅರ್ಥ ಆಯ್ತಾ ಹೇಳ್ತಾರದು? ಇನ್ನೊಂದು ಕೋವಿಶೀಲ್ಡ್ ಬಂದ್ಬಿಟ್ಟು ಅದು ಅಡಿನೋ ವೈರಸ್ಗೆ ಕಿರೀಟ ಹಾಕಿರಿ. ಅರ್ಥ ಆಯ್ತಾ? 4ನೇದು ಬಂದ್ಬಿಟ್ಟು ನಿಮ್ದು ಇದು ಸ್ಪುಟ್ನಿಕ್ ಅಂತ ಬರ್ತಾ ಇದೆಯಲ್ಲ ರಷ್ಯಾದ, ಅದು ಕೇವಲ ಕಿರೀಟದ ಮುಳ್ಳುಗಳು. ಅರ್ಥ ಆಯ್ತಾ? ಮುಳ್ಳುಗಳು. ಸೊ ಅವಾಗ ನಾವೇನ್ ಮಾಡ್ತೀವಿ, ವ್ಯಾಕ್ಸಿನೇಷನ್ ಹಾಕ್ತೀವಿ. ವ್ಯಾಕ್ಸಿನೇಷನ್ ಹಾಕ್ತಿದಂಗೆ ಡೆಫಿನೆಟ್ಲಿ ಈಗ ಕೋವಿಶೀಲ್ಡ್ ಹಾಕಿದೀವಿ ಅಂತಂದ್ರೆ ಡೆಫಿನೆಟ್ಲಿ ಸ್ವಲ್ಪ ರಿಯಾಕ್ಷನ್ ಇರ್ತವೆ. ಅಡಿನೋ ವೈರಸ್ ಇದೆ, ಅದರಲ್ಲಿ ಸ್ವಲ್ಪ ರಿಯಾಕ್ಷನ್ಸ್ ಜಾಸ್ತಿ ಇರ್ತವೆ. ಬಟ್ ಕೋವಿಶೀಲ್ಡ್ ಹಾಕಿಸ್ಕೊಂಡಿದ್ಯಾ ಅಂತಂದ್ರೆ ಅದು ಇರೋಬರೋ ಅಡಿನೋ ವೈರಸ್ ವಿರುದ್ಧ ಎಲ್ಲ ನಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಸೊ ಕೋವಿಶೀಲ್ಡ್ ಹಾಕಿಸ್ಕೊಂಡು ಜನರಲ್ಲ ಸ್ವಲ್ಪ ಕೆಮ್ಮು ಕಫ ಫೆರಿಂಜಿಯಲ್ ವಾಲ್ ಇನ್ಫೆಕ್ಟ್ ಆಗೋದು ಎಲ್ಲರೂ ಒಂದು ರೋಗ ಲೆವೆಲ್ಗೆ ಹೋಗುತ್ತೆ. ಬಟ್ ಅದಕ್ಕೆ ಅಷ್ಟು ಪವರ್ ಇಲ್ಲದೆ ಇರೋದ್ರಿಂದ, ಅದು ವಿರುಲೆನ್ಸ್ ಇಲ್ಲದೆ ಇರೋದ್ರಿಂದ ಬೇಗ ರಿಕವರಿ ಆಗುತ್ತೆ. ಬಟ್ ಎಲ್ರಿಗೂ ವ್ಯಾಕ್ಸಿನ್ ಹಾಕ್ಸ್ಕೊಂಡವ್ರು ಬರೋ ಚಾನ್ಸ್ ಇರುತ್ತೆ. ಇನ್ನೊಂದು ಕೋವ್ಯಾಕ್ಸಿನ್ ಬಂದ್ಬಿಟ್ಟು ಇನ್ಆಕ್ಟಿವೇಟೆಡ್ ಕೋವಿಡ್ ವ್ಯಾಕ್ಸಿನ್, ಕೊರೋನಾ ವೈರಸ್ ಅಂತ. ಸೊ ಇಮ್ಯುನಿಟಿ ಪ್ರೋಸೆಸ್ ಚೆನ್ನಾಗಿರುತ್ತೆ. ಬಟ್ ಅದೇನು ಕೋವಿಡ್ ವಿರುದ್ಧ ಅಷ್ಟೇ, ಬೇರೆ ಅಡಿನೋ ವೈರಸ್ ವಿರುದ್ಧ ಯಾವ್ದ್ರ ಬಗ್ಗೆ ವಿರುದ್ಧ ಅದಕ್ಕೆ ಶಕ್ತಿ ಇರಲ್ಲ. 4ನೇ ಬಂದ್ಬಿಟ್ಟು ಕೊಂಬುಗಳು. 3ನೇದು ಸ್ಪುಟ್ನಿಕ್. ಕೊಂಬುಗಳು ತಗೊಂಡೋಗಿ ಹಾಕಿದಾಗ ಏನಾಗುತ್ತೆ, ಅದು ಅಷ್ಟು ಇಮ್ಯುನಿಟಿ ಪ್ರೋಸೆಸ್ ಕೋವಿಡ್ ವಿರುದ್ಧ ಚೆನ್ನಾಗಿರುತ್ತೆ. ಕೋವಿಡ್ ತರ ಈ ಕೊಂಬುಗಳಿರೋ ವೈರಸ್ ವಿರುದ್ಧ ಚೆನ್ನಾಗಿರುತ್ತೆ. ರಿಯಾಕ್ಷನ್ಸ್ ತುಂಬಾ ಕಡಿಮೆ, ಏನು ಇರಲ್ಲ. ಈ ತರ ಅರ್ಥ ಆಯ್ತಾ? ಇರಲ್ಲ, ಇದು ನನ್ನ ಒಪಿನಿಯನ್. ಅರ್ಥ ಆಗ್ತಿದ್ಯಾ? ಸೊ ಆಕ್ಟಿವ್ ಇಮ್ಯುನಿಟಿನಲ್ಲೇ ಆಕ್ಟಿವ್ ಇಮ್ಯುನಿಟಿ, ಇಮ್ಯುನೈಸೇಷನ್ ಕೊಟ್ಟು ಇಮ್ಯುನಿಟಿ. ಅರ್ಥ ಆಯ್ತಾ ಹೇಳ್ತಾರದು? ನೆಕ್ಸ್ಟ್ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಇಮ್ಯುನಿಟಿ ಅಂದ್ರೆ ಸಕ್ರಿಯವಲ್ಲದ ಇಮ್ಯುನಿಟಿ. ಸಕ್ರಿಯವಲ್ಲದ ಇಮ್ಯುನಿಟಿನಲ್ಲಿ 2 ಬರುತ್ತೆ ಮತ್ತೆ. ಅರ್ಥ ಆಯ್ತಾ? ಒಂದು ಬಂದ್ಬಿಟ್ಟು ಆಂಟಿಬಾಡೀಸ್ ಅಂತ ಅಂದ್ರೆ ಇವು ಪ್ಲಾಸ್ಮಾ ಪ್ಯಾರಿಸಿಸ್ ಮಾಡ್ತೀವಲ್ವಾ. ಈಗ ಆಲ್ರೆಡಿ ಯಾರಿಗೂ ಕೋವಿಡ್ ಬಂದ್ಬಿಟ್ಟು ಅವ್ರು ರೆಡಿ ಆಗಿಬಿಟ್ಟಿರ್ತಾರೆ, ನಮ್ಮ ದೇಹದಲ್ಲಿ ಆ ಬಾಡಿನಲ್ಲಿ ಆಂಟಿಬಾಡೀಸ್ ಇರ್ತಾವೆ. ಅವನ್ನ ನಾನು ಫಿಲ್ಟರ್ ಮಾಡ್ಬಿಟ್ಟು ಕೋವಿಡ್ ಬಂದಿರೋ ಪೇಷಂಟ್ಗೆ ಹಾಕುತ್ತೆ. ಸೊ ದಟ್ ಈಸ್ ಪ್ಯಾಸಿವ್ ಇಮ್ಯುನೈಸೇಷನ್. ಆಂಟಿಬಾಡೀಸ್ ಡೈರೆಕ್ಟ್ ಕೊಡ್ತಾ ಇರೋದು, ಬಟ್ ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತಿಲ್ವಲ್ಲ, ಇದು ತಾತ್ಕಾಲಿಕ. ಅರ್ಥ ಆಯ್ತಾ? ಇನ್ನೊಂದು ತಾಯಿಗೆ ಇನ್ಫೆಕ್ಷನ್ ಆಗಿದ್ರೆ ತಾಯಿಯಿಂದ ಮಗುಗೆ ಪ್ಯಾಸಿವ್ ಇನ್ಫೆಕ್ಷನ್ ಆಗುತ್ತೆ, ಹಾಲ್ನಲ್ಲಿ ಬರ್ತದೆ ಆಂಟಿಬಾಡೀಸ್. ಸೊ ಕೋವಿಡ್ ತಾಯಿಗೆ ಬಂದ್ಬಿಟ್ರೆ ಮಗು ಏನಾದ್ರೂ ಆಗುತ್ತಾ? ಇಲ್ಲ, ಮಗು ವಿಲ್ ಬಿ ಪ್ರೊಟೆಕ್ಟೆಡ್. ಪ್ಯಾಸಿವ್ ಇಮ್ಯುನೈಸೇಷನ್. ಸೊ ಇಮ್ಯುನಿಟಿನಲ್ಲಿ ನಾವು ವಿಧವಾದ ಇಮ್ಯುನಿಟಿಗಳಿದ್ದಾವೆ. ಫಸ್ಟ್ ಒನ್ ಸಕ್ರಿಯ ಮತ್ತೆ ಅಸಕ್ರಿಯ. ಅದರಲ್ಲಿ ಮತ್ತೆ ಇಮ್ಯುನೈಸೇಷನ್ ಆಗೋದು, ಇಮ್ಯುನೈಸೇಷನ್ ಆಗೋದು, ಇನ್ನೊಂದು ಆಕ್ಟಿವ್ ಇನ್ಫೆಕ್ಷನ್ ಆಗೋದು, ಇನ್ನೊಂದು ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗೋದು, ಒಂದು ಆಂಟಿಬಾಡೀಸ್ ನಾವು ಡೈರೆಕ್ಟ್ ಆಗಿ ಕೊಡೋದು. ಎರಡನೇದು ಇನ್ನೊಂದು ಆಂಟಿಬಾಡೀಸ್ ನಾವು ಎಲ್ಲಿ ಕೊಡ್ತೀವಿ? ರೇಬಿಸ್ ವ್ಯಾಕ್ಸಿನ್ ಕೊಡ್ತೀವಿ, ಗೊತ್ತಾ? ರೇಬಿಸ್ ವ್ಯಾಕ್ಸಿನ್ ಇರುತ್ತೆ, ರೇಬಿಸ್ ಆಂಟಿಬಾಡೀಸ್ ಕೊಡ್ತೀವಿ ನಾವು. ಅದು 2,500 ರೂಪಾಯಿ ಇಂಜೆಕ್ಷನ್. ಅದು
ತುಂಬ ಆಳ ಕಚ್ಚಿದ್ದಾಗ ವಿಷ ಇದ್ದಾಗ ರೇಬಿಸ್ ವ್ಯಾಕ್ಸಿನ್ ವಿಷ ಇದ್ದಾಗ ಡೈರೆಕ್ಟ್ ಆಂಟಿಬಾಡೀಸ್ ತಗೊಂಡು ಆ ಗಾಯ ಸುತ್ತ ಇನ್ಫಿಲ್ಟ್ರೇಟ್ ಮಾಡ್ತೀವಿ. ಸೊ ದಟ್ ಅದೆಲ್ಲ ವೈರಸ್ ಅಲ್ಲೇ ಸತ್ತೋಗ್ಬಿಡಿ ಇನ್ಆಕ್ಟಿವ್ ಆಗಿ ಅಂತ. ವ್ಯಾಕ್ಸಿನ್ ಏನು ಮಾಡುತ್ತೆ, ವ್ಯಾಕ್ಸಿನ್ ಇವತ್ತು ಕೊಟ್ಟರೆ ಇನ್ನು ಆಂಟಿಬಾಡೀಸ್ ಬರೋಕ್ಕೆ ಇನ್ನೊಂದು 4-5 ದಿನ ಬೇಕು, ವಾರ ಬೇಕು. ಈ ಡೈರೆಕ್ಟ್ ಇಂಡಕ್ಷನ್ ಮಾಡೋದು. ಸೊ ಜನರಲ್ ಆಗಿ ಕೇಳ್ತಾರೆ, ಸರ್ ವ್ಯಾಕ್ಸಿನ್ ಹಾಕಿದ್ಮೇಲೆ ನಮ್ಗೆ ಎಷ್ಟು ದಿನಕ್ಕೆ ಶಕ್ತಿ ಬರ್ತೈತೆ ಅಂದರೆ, ಬರ್ತೈತಪ್ಪ 1 ತಿಂಗಳು 1 ತಿಂಗಳು ಹೇಳ್ತೀನಿ. ನಿಮ್ಮ ಬಾಡಿ ರೆಸ್ಪಾನ್ಸ್ ಮೇಲೆ ಅದು ಹೆಂಗೆ ನಾವು 3 ದಿನಕ್ಕೆ ಬರ್ತೈತೆ 4 ದಿನಕ್ಕೆ ಬರ್ತೈತೆ ಹೆಂಗೆ ಹೇಳೋಕ್ಕಾಗ್ತದೆ? ಅದು ಅವ್ನ ಬಾಡಿ ರೆಸ್ಪಾನ್ಸ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಸೊ ಇಮ್ಯುನಿಟಿನಲ್ಲಿ ಆಕ್ಟಿವ್ ಪ್ಯಾಸಿವ್. ಇದಾದ್ಮೇಲೆ ಇನ್ನೇನು ಟಾನ್ಸಿಲ್ಸು, ಅಡಿನಾಯ್ಡ್ಸು, ಸ್ಪ್ಲೀನು. ಇದಾದ್ಮೇಲೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ಲಿಂಫೋಸೈಟ್ಸ್, ಮ್ಯಾಕ್ರೋಫೇಜಸ್. ಅಂದರೆ ನೀವು ಏನು ಮ್ಯಾಕ್ರೋಫೇಜಸ್ ಅಂತ ಕೊಡ್ತೀರಾ, ಏನು ಕೊಡ್ತೀರಾ CBC ರಿಪೋರ್ಟಲ್ಲಿ? ನ್ಯೂಟ್ರೋಫಿಲ್ಸ್ ಅಂತ ಕೊಡ್ತೀರಲ್ಲ, ನ್ಯೂಟ್ರೋಫಿಲ್ಸ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಹೋಗುತ್ತೆ, ಆಚೆ ಕಡೆ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದರೆ ನಾವು ಸಾಯ್ತೀವಿ. ಅಕಸ್ಮಾತ್ ಅದು ಒಳಗಡೆ ಇಟ್ಕೊಂಡು ಅದನ್ನು ಅರಗಿಸ್ಕೊಂಡ್ಬಿಟ್ರೆ ಬ್ಯಾಕ್ಟೀರಿಯಾನ ನಾವು ಗೆಲ್ತೀವಿ. ಇದನ್ನ ಮೆಮೊರಿ ತಗೊಂಡು ಹೋಗ್ಬಿಟ್ಟು ಸ್ಪ್ಲೀನಲ್ಲಿ ಇಟ್ಕೊಂತೀವಿ. ಸ್ಪ್ಲೀನಲ್ಲಿ ಮೆಮೊರಿ ಇಟ್ಕೊಂಡು ವೈರಸ್ ಇನ್ನೂ ಅಲ್ಲೆಲ್ಲೋ ಮೂಗಲ್ಲೈತೆ, ಇನ್ನೂ ಅಲ್ಲೆಲ್ಲೋ ಗಾಳಿನಲ್ಲಿ ಬಂದಲ್ಲಿ ಇನ್ನೂ ಬಾಯಲ್ಲಿ ಬಂದೈತೆ ಅಂತಿದ್ದಂಗೆ ಆಂಟಿಬಾಡೀಸ್ ಪ್ರೊಡಕ್ಷನ್ ಶುರು ಮಾಡುತ್ತೆ ಸ್ಪ್ಲೀನ್. ಸ್ಪ್ಲೀನ್ ಈಸ್ ವೆರಿ ಬಿಗ್ ಮೆಮೊರಿ ಆರ್ಗನ್. ಮಕ್ಕಳಲ್ಲಿ ಥೈಮಸ್ ಇರುತ್ತೆ, ಅಡಿನಾಯ್ಡ್ಸ್ ಇರ್ತವೆ. ಅರ್ಥ ಆಯ್ತಾ? ಥೈಮಸ್ ಯಾಕೆ ಅಂದರೆ ಏರ್ ಮೆಮೊರಿ ತೊಗೊಳುತ್ತೆ, ಅಡಿನಾಯ್ಡ್ಸ್ ಊಟದ ಮೆಮೊರಿ ತೊಗೊಳುತ್ತೆ. ಅರ್ಥ ಆಯ್ತು ಹೇಳ್ತಾರೆ. ಟಾನ್ಸಿಲ್ಸು ಅಷ್ಟೇ. ಟಾನ್ಸಿಲ್ಸು ಅವು ಲಿಂಫ್ಯಾಟಿಕ್ ಆರ್ಗನ್ಸ್, ಅವು ಪ್ರೊಟೆಕ್ಟಿವ್. ಅರ್ಥ ಆಯ್ತು? ಅವು ಎಲ್ಲ ಮೆಮೊರೀಸ್ ತೊಗೊಂಡು ಕಳಿಸ್ಕೊಡ್ತಾರೆ. ಸೊ ನಮ್ದೆಲ್ಲ ಡಾಟಾ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಯಾವ್ದನ್ನ ವೈರಸ್ ಬರ್ತಿದಾಗ ಆಕ್ಟಿವ್ ಆಗಿ ಟಕ 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 ಶೂಟ್ ಮಾಡೋಕೆ ಶುರು ಮಾಡ್ತೀವಿ. ಸೊ ಈ ಆಂಟಿಜನ್ ಆಂಟಿಬಾಡಿನ ನಾವು ಮೆಡಿಕಲಿ ಎಲ್ಲಿ ಯೂಸ್ ಮಾಡ್ಕೊಂತೀವಿ, ಇದು ಇಂಪಾರ್ಟೆಂಟ್ ಅಲ್ವಾ? ಇವಾಗ ಸೈಟೋಕೈನ್ ರೇಷಿಯೋ ಆದರೆ ಏನು ಕೊಡ್ತೀವಿ, NSAIDs ಕೊಡ್ತೀವಿ, ಆಂಟಿಹಿಸ್ಟಮಿನ್ಸ್ ಕೊಡ್ತೀವಿ. ಆಮೇಲೆ ಇನ್ನೊಂದು ಏನು ಕೊಡ್ತೀವಿ, ಮಾಂಟೆರ್ಲುಕಾಸ್ಟ್. ಮಾಂಟೆರ್ಲುಕಾಸ್ಟ್ ಏನು ಮಾಡುತ್ತೆ? ಮಾಂಟೆರ್ಲುಕಾಸ್ಟ್ ಮಾಸ್ ಸೆಲ್ ಸ್ಟೆಬಿಲೈಸರ್, ಮಾಸ್ ಸೆಲ್ಸ್ ಅಂತ ಬರ್ತವೆ. ಅರ್ಥ ಆಯ್ತಾ? ಅವೆಲ್ಲ ಏನು ಮಾಡ್ತಾವೆ, ಅವು ಅಷ್ಟೇ ಹೈಪರ್ ಆಗಾಡಕ್ಕೆ ಶುರು ಮಾಡ್ತವೆ. ಎಲ್ಲಂದ್ರಲ್ಲಿ ದಂದು ಬರೆಸ್ತವೆ, ಎಲ್ಲಂದ್ರಲ್ಲಿ ಈ ಮಾಸ್ ಸೆಲ್ಸ್ನ ಹೋಗಿ ಮಾಂಟೆರ್ಲುಕಾಸ್ಟ್ ಸ್ಟೆಬಿಲೈಸ್ ಮಾಡುತ್ತೆ. ಅರ್ಥ ಆಯ್ತಾ? ಈ ಮಾಂಟೆರ್ಲುಕಾಸ್ಟ್ ಜೊತೆ ಇನ್ನೊಂದು ಯಾವ್ದು ಹೊಸದು ಬಂದಿದೆ, ಯಾವ್ದು? ಕೆಲವೊಂದೆಲ್ಲ ಬಂದಿಲ್ಲ ನಿಮ್ಮ ಹತ್ರ, ಹೊಸ ಮೆಡಿಸಿನ್ಸ್ ಇದ್ದಾವೆ. ಅರ್ಥ ಆಯ್ತಾ ಹೇಳ್ತಾರದು? ಸೊ ಲಿವೋಸಿಟ್ರಿಜಿನ್, ಮಾಂಟೆಸ್ಕೋಲ್, NSAIDs ಇವೆಲ್ಲ ನಾವು ಯೂಸ್ ಮಾಡ್ತೀವಿ. CRP, CBC, ಇಂಟರ್ಲ್ಯೂಕಿನ್ಸ್ ಇವೆಲ್ಲ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂತೀವಿ. ಇದಾದ್ಮೇಲೆ ನನಗೆ ಕಾಯಿಲೆ ಇದೆಯಾ ಇಲ್ವಾ ಅಂತ ಹೆಂಗೆ ಕಂಡು ಹಿಡ್ಕೊಳ್ಳೋದು? ನೀವು HIV, HBsAg ಕಿಟ್ ಟೆಸ್ಟ್ ಇದಾವಲ್ಲಮ್ಮ, ಅವೆಲ್ಲ ಯಾವ ಬೇಸ್ಡು? ಇವೆಲ್ಲ ಕಿಟ್ ಟೆಸ್ಟ್ ಇದಾವಲ್ಲ, ಇದ್ರಲ್ಲಿ ನಾವೇನು ಮಾಡ್ತೀವಿ, ಈ ಗೆರೆ ಇರುತ್ತಲ್ಲ, ಅರ್ಥ ಆಯ್ತು ಹೇಳ್ತಾ ಇರೋದು? ಈ ಗೆರೆಗೆ ನಾವು ಆಂಟಿಜನ್ ಹಾಕಿರ್ತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಅಕಸ್ಮಾತ್ ನನ್ನ ದೇಹದಲ್ಲಿ ಆಂಟಿಬಾಡಿ HIV ಇದೆ ಅಂತಂದರೆ ಆಂಟಿಬಾಡೀಸ್ ಇದ್ದೇ ಇರ್ತವೆ, ಬಟ್ ಅವು ಇನ್ಎಫೆಕ್ಟಿವ್ ಇರ್ತವೆ, ಅಷ್ಟು ಎಫೆಕ್ಟಿವ್ ಇರಲ್ಲ. HBsAg ಯಾವುದೇ ಇದ್ರೂ ಇದಕ್ಕೆ ಆಂಟಿಬಾಡೀಸ್ ಇರ್ತವೆ. ಇದನ್ನು ನಾವು ಸೀರಮ್ ಹಾಕಿದಾಗ ಏನಾಗುತ್ತೆ, ಈ ಗೆರೆ ಬರುತ್ತೆ ಪಾಸಿಟಿವ್ ಇದ್ದರೆ. ಸೊ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಆಗುತ್ತೆ, ಪಾಸಿಟಿವ್ ಗೆರೆಗಳು ಬರ್ತವೆ, ಕಲರ್ ಕೋಡಿಂಗ್ ಆಗುತ್ತೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೊ ಒಂದು ನ್ಯೂಟ್ರಲ್ ಹೆಂಗೆ ಅಂತ ನೀನೇನನ್ನ ಹಾಕು, ನೀರು ಹಾಕು, ಪಾಸಿಟಿವ್ ಬರ್ತೈತೆ. ಅರ್ಥ ಆಯ್ತಾ? ಇನ್ನೊಂದು ಗೆರೆಗೆ, ಒಂದು ಗೆರೆಗೆ ಸುಮ್ಮನೆ ಅದು ಏನು ಹಾಕೋದು ಪಾಸಿಟಿವ್, ಸ್ವಲ್ಪ ನೀರಾಗಿ ನಂತರ ಪಾಸಿಟಿವ್ ತಗೊಳ್ಳೋ ಥರ ಮಾಡಿರ್ತಾರೆ. ಇನ್ನೊಂದು ಗೆರೆ ಏನು ಮಾಡಿರ್ತಾರೆ, ಯಾಕಂದ್ರೆ ಕಂಟ್ರೋಲ್ ಬೇಕಲ್ಲ ಅದಕ್ಕೆ. ಇನ್ನೊಂದು ಗೆರೆ ಏನು ಮಾಡಿರ್ತಾರೆ, ಆಂಟಿಜನ್ ಹಾಕಿರ್ತಾರೆ. ಸೊ ನೀನು ಆಂಟಿಬಾಡೀಸ್ ಬ್ಲಡ್ಡಲ್ಲಿರೋ ಆಂಟಿಬಾಡೀಸ್ ಬಂದರೆ ಅದು ಪಾಸಿಟಿವ್ ತೋರಿಸುತ್ತೆ. ಆಯಿತಾ? ಡೆಂಗ್ಯೂ, IgG, ಡೆಂಗ್ಯೂದು ಏನದು ಸರ್ಫೇಸ್ ಆಂಟಿಜನ್. ಡೆಂಗ್ಯೂ ಆಂಟಿಜನ್ ಒಂದಿದೆ ಅಲ್ವಾ, ಆಂಟಿಜನ್ ಟೆಸ್ಟ್. NS1 ಆಂಟಿಜನ್. NS1 ಆಂಟಿಜನ್ನಲ್ಲಿ ಮತ್ತೆ ಇದಕ್ಕೆ ಆಂಟಿ ಬಾಡಿ ಹಾಕ್ಬಿಟ್ಟಿರ್ತೀವಿ ನಾವು. ಅರ್ಥ ಆಯ್ತಾ? ಸೊ ಆಂಟಿಜನ್ NS1 ಇದೆ ಅಂತಂದ್ರೆ ಇದು ಪಾಸಿಟಿವ್. ಅರ್ಥ ಆಯ್ತಾ ಹೇಳ್ತಾ ಇರೋದು? ಇದಾದ್ಮೇಲೆ NS1, ಆಮೇಲೆ IgG, IgM ಆಂಟಿಬಾಡೀಸ್. ಇವು ಆಲ್ರೆಡಿ ನಿಮಗೆ ಇಮ್ಯುನಿಟಿ ಬಂದ್ಬಿಟ್ಟಿದೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಒಂದು ಲೆವೆಲ್ ಕಂಟ್ರೋಲ್ ತಗೊಂಡಿದೆ. ಸೊ ಅವಾಗ ಏನು ಮಾಡ್ತೀವಿ, ಆಂಟಿಜನ್ ಹಾಕ್ಬಿಟ್ಟಿರ್ತೀವಿ ನಾವು. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೊ ನಾವೇನಾದ್ರು ರಕ್ತದಲ್ಲಿರೋ ಆಂಟಿಬಾಡೀಸ್ ಹೋಗ್ಬಿಟ್ಟು ಇದನ್ನು ನ್ಯೂಟ್ರಲೈಸ್ ಮಾಡುತ್ತೆ, ಗೆರೆ ಕಾಣುತ್ತೆ. ಸೊ ಆಂಟಿಜನ್ ಆಂಟಿಬಾಡೀಸ್ನ ನಾವು ಕಾಯಿಲೆ ಐತಾ ಇಲ್ಲ ಅನ್ನೋದಕ್ಕೂ ಬಳಸ್ಕೊಂತೀವಿ. ಇದೇ ಪ್ರೋಸೆಸ್ಸೇ ನಾವೇನಕ್ಕೂ ಯೂಸ್ ಮಾಡ್ತೀವಿ, ವೈಡಾಲ್ಗೆ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಇದೇ ಪ್ರೋಸೆಸ್ನೇ ನಾವು ಬ್ಲಡ್ ಗ್ರೂಪಿಂಗ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಆಂಟಿಡಿ ಬಿ ಬ್ಲಡ್ ಗ್ರೂಪ್ಗೆ ಬಿ ಉಲ್ಟಾ ಇರೋದು ಹಾಕ್ಬೋದು. ಅರ್ಥ ಆಯ್ತಾ? ಬಿ ಇದ್ದರೆ ಹೊಡ್ಕೊಳ್ತದೆ, ಬಿ ಇರಲಿಲ್ಲ ಅಂದ್ರೆ ಹೊಡ್ಕೊಳ್ಳೋಣ. ಅರ್ಥ ಆಯ್ತಾ ಹೇಳ್ತಿರೋದು? ಸೇಮ್ ಇದೇ ಮೆಥಡ್ನ, ಇದೇ ಇಮ್ಯುನಿಟಿ ಪ್ರೋಸೆಸ್ನೇ ನಾವು ಡಯಾಗ್ನೋಸ್ಟಿಕ್ಸಲ್ಲಿ ಬೇರೆ ಥರ ಬಳಸ್ತೀವಿ, ಅದನ್ನು ಟ್ರೀಟ್ಮೆಂಟಲ್ಲಿ ಬೇರೆ ಥರ ಬಳಸ್ತೀವಿ. ಅರ್ಥ ಆಗ್ತಿದೆ ಹೇಳ್ತಿರೋದು? ವೈಡಾಲಲ್ಲಿ ಏನು ಮಾಡ್ತೀರಾ ನೀವು, ನಿಮ್ಮಲ್ಲಿ ಸ್ಲೈಡಿಂಗ್ ಆ್ಯಕ್ಚುಲಿ ಮೆಥಡ್ ಟೆಸ್ಟ್ ಟ್ಯೂಬ್ ಮೆಥಡ್ ಡೈಲ್ಯೂಷನ್ ಮಾಡ್ಕೊಂಡು ನೀವು ಮಾಡಬೇಕು. ಡೈಲ್ಯೂಷನ್ ಮಾಡ್ಕೊಂಡು ಯಾರೂ ಮೆಡಿಕಲ್ ಲ್ಯಾಬ್ಸ್ ಮಾಡ್ತಿಲ್ಲ. ಸೊ ಅನ್ನೆಸರಿಯಾಗಿ ವೈಡಲ್ ಪಾಸಿಟಿವ್ ಅಂತ ರಾಂಗ್ ರಿಪೋರ್ಟ್ಗಳು ಕೆಲವೊಬ್ರು, ಯಾಕಂದ್ರೆ ನಿಮ್ಗೆ ಯಾರಿಗೂ ಹೇಳ್ಕೊಟ್ಟಿರಲ್ಲ, ನೀವು ಬದುಕಬೇಕು, ಕಲಿಬೇಕು, ಬಂದ್ಬಿಟ್ಟಿರ್ತೀರ.
ಏನು ಬೇಕಾದ್ರೆ ರಿಪೋರ್ಟ್ ಕೊಡ್ತಿರ್ತೀರಾ, ನಾನು ಒಂದು ಲ್ಯಾಬ್ ಹಾಕತ್ತೀನಿ. ದುಡ್ಡು ಫೈನಲ್ ಅಲ್ಲ. ಯು ಶುಡ್ ನೋ ದ ಸಬ್ಜೆಕ್ಟ್, ಯು ಶುಡ್ ಹೆಲ್ಪ್ ದ ಪೀಪಲ್. ನಿಮ್ಗೆ ಇರೋ ಜ್ಞಾನದಿಂದ 10 ಜನಕ್ಕೆ ಸಹಾಯ ಮಾಡ್ಬೇಕು ನೀವು, ಯಾತ್ಯಾತೋ ಮಾಡಬಾರ್ದು. ಸೊ ಏನಾಗುತ್ತೆ, ಅದು ಆ್ಯಕ್ಚುಲಿ ಟೆಸ್ಟ್ ಟ್ಯೂಬಲ್ಲಿ ಡೈಲ್ಯೂಷನ್ ಮೆಥಡ್ ಅಂತ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? 1:40, 1:60, 1:160 ಅಂದ್ರೆ ಏನು? ಡೈಲ್ಯೂಟ್ ಮಾಡ್ಕೋಬೇಕು ಆ್ಯಂಟಿಬಾಡೀಸ್ನ. ಅದಕ್ಕೆ ಆ್ಯಂಟಿಜನ್ ಸೀರಮ್ ಹಾಕಬೇಕು. ಯಾವ ಡೈಲ್ಯೂಷನ್ ರಿಯಾಕ್ಷನ್ ಆಗ್ತಿದೆ ನೋಡ್ಕೋಬೇಕು. ನಿಮಗೆ ಜ್ಞಾಪಕ ಇರಲಿ, 1:160 ಡೈಲ್ಯೂಷನ್ ತುಮಕೂರು ಡಿಸ್ಟಿಕ್ ಪಾಸಿಟಿವ್ ಆಯಿತು. 5 ನಿಮಿಷ ಆಯ್ತಾ? ಯಾಗೋಯ್ತು 5 ನಿಮಿಷ. ಅರ್ಥ ಆಯ್ತಾ ಹೇಳ್ತಾರೆ? 1:160 ನೀವು ಪಾಸಿಟಿವ್ ಕೊಡಕ್ಕೆ ಬರಲ್ಲ ತುಮಕೂರು ಡಿಸ್ಟಿಕಲ್ಲಿ. ಯಾಕಂದರೆ ಜನರಲ್ ಆಗಿ ನಮ್ದೆಲ್ಲ 1:160 ಆ್ಯಂಟಿಬಾಡೀಸ್ ಇದಾವೆ ಆಲ್ರೆಡಿ ನಾವು ಬಿಲ್ಡಲ್ಲಿ. ನೀವು 1:160 ಎಲ್ಲ ಪಾಸಿಟಿವ್ ಕೊಡಕ್ಕೆ ಬರಲ್ಲ. ಟೋಟಲ್ ಕೌಂಟ್ ಜಾಸ್ತಿ ಇರಬೇಕು, ನ್ಯೂಟ್ರೋಫಿಲ್ಸ್ ಜಾಸ್ತಿ ಇರಬೇಕು. ಸಾಲ್ಮೊನೆಲ್ಲಾ ಟೈಫಿ ಬಂದ್ಬಿಟ್ಟು ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಲೆಟ್ರಿನಲ್ಲಿ ಹೋಗುತ್ತೆ. ಎಲ್ಲಿ ನಾವೆಲ್ಲ ಲೆಟ್ರಿನ್ ಮಾಡಿ ತೊಳ್ಕೊಂತೀವಿ, ಅದೆಲ್ಲೋ ಹೋಗ್ಬಿಟ್ಟು ಹೊಲ್ದಾಗ ಸೇರ್ಕೊಳ್ಳುತ್ತೆ. ಹೊಲದಲ್ಲಿ ಯಾವುದೋ ಗಿಡದ ಮೇಲೆ ಬೆಳೆಯುತ್ತೆ, ಆ ತರಕಾರಿ ತಗೊಂಬರ್ತೀವಿ, ಸರಿಯಾಗಿ ತೊಳ್ಕೊಳ್ಳೋದೇ ತಿಂತೀವಿ. ನನಗೆ ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಆಗುತ್ತೆ, ಮತ್ತು ನನಗೆ ಟೈಫಾಯ್ಡ್ ಬರುತ್ತೆ. ಹೋಟ್ಲುಗಳಲ್ಲಿ ಅವನಿಗೆ ಹೋಟ್ಲಲ್ಲಿ ಕೆಲಸ ಮಾಡೋನು ಬೇದಿ ಇರುತ್ತೆ, ಅವನು ಸರಿಯಾಗಿ ತೊಳ್ಕೊಂಡ್ರಲ್ಲ, ಅದೇ ಕೈ ತೊಳ್ಕೊಂಬರ್ತಾನೆ, ಬಂದು ಅದ್ರಾಗೆ ಅವ್ನು ಅಡುಗೆ ಮಾಡ್ತಾನೆ, ಅದನ್ನೇ ಬಡಿಸ್ತಾರೆ, ನಾವು ಟೈಫಾಯ್ಡ್ ಬರುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಚೆನ್ನಾಗಿ ಬೇಯಿಸಿ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಯಾಕೆ ಬರ್ತಾವೆ? ಈಗ ನಾವು ಮನೆ ಊಟ ಮಾಡ್ಕೋಬೇಕಾದ್ರೆ ನಾವು ಫೀನಕ್ಸ್ ಸೋಪ್ ತೊಗೊಂಡು ಮಾಡ್ಕೊಂತೀವಿ, ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅದು. ಸೊ ಬರೋ ಕಾಯಿಲೆಗಳೆಲ್ಲ ಸಾಲ್ಮೊನೆಲ್ಲ ಅಲ್ಲ. ನೀವು ಸಾಲ್ಮೊನೆಲ್ಲ ವೈಡಾಲ್ ಒಂದೇ ಬ್ಯಾಕ್ಟೀರಿಯಾ ಅಂತಂದರೆ ಪಾಪ ಇರೋ ಬರೋ ಬ್ಯಾಕ್ಟೀರಿಯಾಗಳೆಲ್ಲ ಸೂಸೈಡ್ ಮಾಡ್ಕೋಬೇಕಷ್ಟೆ. ಬ್ಯಾಕ್ಟೀರಿಯಾ ಕಿಂಗ್ಡಮ್ ದೊಡ್ಡದು. ಅರ್ಥ ಆಗ್ತಿದೆ ಹೇಳ್ತಿರೋದು? ಎಷ್ಟಿದಾವೆ ಬ್ಯಾಕ್ಟೀರಿಯಾ ನಿಮ್ಗೆ ಹೇಳಮ್ಮ. ಗ್ರಾಮ್ ನೆಗೆಟಿವ್, ಗ್ರಾಮ್ ಪಾಸಿಟಿವ್, ಸ್ಟೆಫೆಲೋಕೋಕೈ, ಸ್ಟೆಪ್ಟೋಕೋಕೈ, ಎಷ್ಟಿದಾವೆ. ಅವೆಲ್ಲ ಬೇರೆ ಬ್ಯಾಕ್ಟೀರಿಯಾಗಳಿಗೆಲ್ಲ ಎಕ್ಸಿಸ್ಟೆನ್ಸೇ ಇಲ್ವಾ? ಎಷ್ಟೊಂದು ಬ್ಯಾಕ್ಟೀರಿಯಾಗಳಿದಾವೆ, ಎಷ್ಟು ಎಲ್ಲರೂ ಕಾಯಿಲೆ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ಸೊ ಡೈಲ್ಯೂಷನ್ ಮೆಥಡ್ ನೀವೇನು ಮಾಡ್ತೀರಾ? ಆ್ಯಂಟಿಜನ್ ಸೀರಮ್ ಹಾಕೊಂಡ್ಬಿಟ್ಟು ಒಡ್ಕೊಳ್ತಾ ಇಲ್ವಾ ನೋಡ್ತೀರಾ. ಒಡ್ಕೊಂಡ್ರೆ ಪಾಸಿಟಿವ್ ಕೊಡ್ತೀರಾ, ಒಡ್ಕೊಂಡಿಲ್ಲ ಅಂದರೆ ನೆಗೆಟಿವ್ ಕೊಡ್ತೀರಾ. ನೀವು ಪಾಸಿಟಿವ್ ನೆಗೆಟಿವ್ ಅಷ್ಟೇ ಕೊಡಿ. ನೀವು ಮಾಡ್ತೀರಾ ಸ್ಲೈಡ್ ಮೆಥಡ್. ಅರ್ಥ ಆಯ್ತಾ? ಡೈಲ್ಯೂಷನ್ ಕೊಡಕ್ಕೆ ಬರಲ್ಲ. ಡೈಲ್ಯೂಷನ್ ಕೊಡ್ತಾ ಇದ್ದೀರಾ, ನೀವು ತಪ್ಪು ಮಾಡ್ತಿದ್ದೀರಲ್ವಾ? ಇದು ನಾವು ಕ್ವಶನ್ ಮಾಡ್ಬೇಕು ತಾನೆ. ಅರ್ಥ ಆಗ್ತಿದೆಯಾ ಹೇಳ್ತಾರೆ? ಸೊ ಇದೇ ಥರ ಮಲೇರಿಯಾನು ಅದೇ, ಇದೇ ಟೆಸ್ಟೇ, ಇದೇ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಮೆಥಡ್ಸ್ ಯೂಸ್ ಮಾಡ್ಕೊಂಡೆ ನಾವು ಮಲೇರಿಯಾ ಆ್ಯಂಟಿಬಾಡೀಸ್ ಇದೆಯಾ ಬರುತ್ತೆ. ಅರ್ಥ ಆಗ್ತಿದೆಯಾ? ಕಾರ್ ಟೆಸ್ಟಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಇದೇ ಇಮ್ಯುನಿಟಿ ಪ್ರೋಸೆಸ್ನ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇದೇ ಇಮ್ಯುನಿಟಿ ಪ್ರೋಸೆಸ್ನ ಹ್ಯೂಮರಲ್ ಇಮ್ಯುನಿಟಿ ಅಂದ್ರೇನು, ಸೆಲ್ ಮಿಡಿಯೇಟೆಡ್, ಇದನ್ನು ತಿಳ್ಕೊಂಡು ಸೈಟೋಕೈನ್ ರಶ್ ಅಂತ ಅಂದ್ರೇನು, ಹಿಸ್ಟಮಿನ್ಸ್ ಅಂದ್ರೇನು, ಇವನ್ನ ತಿಳ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇದು ಪರಿಪೂರ್ಣವಾದ ಜ್ಞಾನದಲ್ಲಿ ನಾವು ವೈದ್ಯಕೀಯ ಸಿಬ್ಬಂದಿಗಳು ಕೆಲಸ ಮಾಡ್ತೀವಿ. ಅರ್ಥ ಆಯ್ತಾ? ಏನೋ ಒಂದು ಮಾಡ್ತೀವಿ ಅಂತ ಮಾಡೋ ತಪ್ಪು ಅಂತ ಅನಿಸುತ್ತೆ. ಇಷ್ಟು ಹೇಳ್ತಾ ಇವಾಗ ಏನಂತಾರೆ ಆಧ್ಯಾತ್ಮಕ್ಕೆ ಹೋಗೋಣ. ಅರ್ಥ ಆಗ್ತಿದೆಯಾ? ಜನರಲಾಗಿ ನಾವು ಏನಂತ ಕರಿತಾ ಇದ್ದೀವಿ, ಇಡೀ ಪ್ರಪಂಚ ಹಾಸ್ಪಿಟಲ್ ನಾನು ನಡೆಸ್ತಾ ಇದ್ದೀನಿ, ನಾನು ಬಾಸ ಅಂತ, ನಾನು ಬಾಸ. ಅರ್ಥ ಆಯ್ತು ಹೇಳ್ತಾರದು? ಸೊ ಇದನ್ನ ಏನು ಹೇಳ್ಕೊಂಡು ಹೋಗ್ತಾನೆ ಆಲ್ಬರ್ಟ್ ಐನ್ಸ್ಟೀನ್, 3ನೇ ಆಯಾಮ, 4ನೇ ಆಯಾಮ, 5ನೇ ಆಯಾಮ, 3 ಡೈಮೆನ್ಷನ್ಸ್ ಅಂತ ಒಂದು ಮಾಡ್ತಾರೆ. ಮಾಡಿದ್ಮೇಲೆ ಸ್ಟೀಫನ್ ಹಾಕಿಂಗ್ಸ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾರೆ. ಅವನಿಗೆ ಮೋಟಾರ್ ನರ್ವ್ ಡಿಸೀಸ್ ಇರ್ತದೆ. ಅಂದರೆ ಅವ್ನ ಬ್ರೆಡ್ ಮೇಲೆ ಹಿಂಗೆ ಕೂತಿರ್ತಾನೆ, ಅವ್ನ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಷ್ಟೇ, ವೋಕಲ್ ಕಾರ್ಡ್ಸ್. ಅರ್ಥ ಆಯ್ತಾ? ಸ್ಟೀಫನ್ ಹಾಕಿಂಗ್ಸ್ ಅವನು ಏನು ಬರ್ತಾನೆ, ಹಿಸ್ಟ್ರಿ ಆಫ್ ಟೈಮ್ ಅಂತ ಒಂದು ಬುಕ್ ಬರ್ತಾನೆ. ಅವನು ಹೇಳ್ತಾನೆ, ನೋ 10 ಆಯಾಮ ಇದಾವೆ ಅಂತ ಹೇಳ್ತಾರೆ, 10 ಆಯಾಮಗಳಿದಾವೆ ಅಂತ ಹೇಳ್ತಾರೆ. 10ನೇ ಆಯಾಮ ನಾವು ಕಾನ್ಸ್ಟೆಂಟ್ ಯಾವ್ದು ಯೂಸ್ ಮಾಡ್ತಾ ಇದೀವಿ? ನಾವು ಟೈಮ್ನ ವೇರಿಯೇಬಲ್ ಆಗಿ ಯೂಸ್ ಮಾಡ್ತಾ ಇದೀವಿ, ಮಿಕ್ಕಿದೆಲ್ಲ ಕಾನ್ಸ್ಟೆಂಟ್ ಇದೆ. ಟೈಮು ವೇರಿಯೇಬಲ್ ಇದೆ ಇಲ್ಲಿ. ಟೈಮಿನ ಜೊತೆ ನಾವು ಆಟ ಆಡ್ಕೊಳ್ಳಂಗಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಷ್ಟೊಂದು ಹ್ಯೂಮರಲ್ ರೆಸ್ಪಾನ್ಸ್ ಎಲ್ಲ ರೆಸ್ಪಾನ್ಸ್ ನಮ್ಮ ದೇಹದಲ್ಲಿ ನಡೀತಿದೆಯಲ್ಲ. ನಮ್ಮ ದೇಹನೇ ಒಂದು ದೇಶ ಅಂತ ಯಾಕೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಅಂದ್ಕೊಂಡಿರ್ತಾರೆ? ಲಿವರು ಇದು ನನ್ನ ರಾಷ್ಟ್ರ, ನನ್ನ ಲಿವರು ನನ್ನ ರಾಜ್ಯ ಅಂತ ಅವನೇ ಯಾಕೆ ಅಂದ್ಕೊಂಡಿರಬಾರ್ದು? ಲಿವರ್ ಇರೋ ಸೆಲ್ಲುಗಳೆಲ್ಲ ನಾವು ಈ ರಾಜ್ಯದಲ್ಲಿರುವ ಪ್ರಜೆಗಳು ಅಂತ ಯಾಕೆ ಅಂದ್ಕೊಂಡಿರಬಾರ್ದು? ಇದು 3ನೇ ಇದು ಬೇರೆ ಆಯಾಮ. ನಾವೇನು ಅನ್ಕೊಂತೀವಿ, ನಮ್ಗೆ ಕಣ್ ಕಾಣ್ತಾ ಇರೋದು ಒಂದು ಆಯಾಮ, ಇದು 1 ಡೈಮೆನ್ಷನ್ಸ್. ಸೊ ನಮ್ಗೆ ಕಣ್ ಕಾಣ್ತಿರೋ ಡೈಮೆನ್ಷನ್ಸ್ ಇರೋ ಚಾನ್ಸ್ ಇರುತ್ತೆ ತಾನೆ. ಸೊ ನಮಗಿಂತ ಆ್ಯಕ್ಚುಲಿ ನನ್ನ RBC ಅದಕ್ಕೆ ಸ್ವಂತ ಆಲೋಚನೆ ಯಾಕಿಲ್ಲದೆ ಇರ್ಬೋದು? ಅರ್ಥ ಆಗ್ತಿದೆ ಹೇಳ್ತಾರದು? ಈಗ ನಮ್ಮ ದೇಹನೇ ಒಂದು ರಾಷ್ಟ್ರ ಅಂದ್ಕೊಂಡ್ಬಿಟ್ಟು ಅಲ್ಲಿರೋ ಬೇರೆ ಬೇರೆ ಸ್ಟೇಟ್ಗಳು ಮಾಡ್ಕೊಂಡು ಅವರೆಲ್ಲ ಯಾಕೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇಲ್ಲದೆ ಇರ್ಬೋದು? ಅವ್ರಿಗೆ ಇಂಡಿವಿಜುವಲ್ ಅವರು ನಮ್ಮ ಥರನೇ ಆ ಸೆಲ್ಗಳು ಯಾಕೆ ಯೋಚನೆ ಮಾಡದೇ ಇರ್ಬೋದು? ಅರ್ಥ ಆಗ್ತಿದೆ ಹೇಳ್ತಾರದು? ಸೊ ಒನ್ ಥಿಂಗ್ ಈಸ್ ಶ್ಯೂರ್, ನಾವೆಲ್ಲ ನಿಮಿತ್ತ ಮಾತ್ರ. ಯಾವುದಕ್ಕೂ ಯಾವುದು ಅನಿವಾರ್ಯ ಅಲ್ಲ. ನಾವು ಇರೋ ಅಷ್ಟು ದಿನ ನಾವು ಪ್ರಾಮಾಣಿಕವಾಗಿ ಜಸ್ಟಿಫೈ ಮಾಡೋ ಥರ ನಮ್ಮ ಕೆಲಸದಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ಎಷ್ಟು ಚೆನ್ನಾಗಿರುತ್ತಲ್ಲ ಈ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಮೇಲೆ ಒಂದು ಇಂಗ್ಲೀಷ್ ಫಿಲಮ್ ಬಂತು, ನನಗೆ ಹೆಸರು ಜ್ಞಾಪಕ ಇಲ್ಲ. ನನಗೆ ರವಿಜಿ ಅನ್ನೋರು ನನಗೆ CD ಕೊಟ್ಟಿದ್ರು, ನನಗೆ ಇನ್ನೂ ಜ್ಞಾಪಕ ಇದೆ. 2020ರಲ್ಲಿ ಈ ಜಾಗದಲ್ಲಿ ಏನೋ ಒಂದು ಕತೆ ನಡೀತಾ ಇರುತ್ತೆ. 1800 ಇಸ್ವಿನಲ್ಲೂ ಒಂದು ಕತೆ ನಡೀತಾ ಇರುತ್ತೆ. ಒಂದೇ ಪೋಸ್ಟ್ ಬಾಕ್ಸ್. ಇವನು 2020
2020 ಇಸ್ವಿ ಲೆಟರ್ ಆಗ್ತಾನೆ, ಅರ್ಥ ಆಗ್ತಿದ್ಯಾ? ಅದೇ ಲೆಟರ್ ಬಾಕ್ಸ್ ಅವನು 1600 ಇಸ್ವಿನಲ್ಲಿರೋರು ಅಲ್ಲಿರೋದೊಂದು ಜಾಗ ಕಾನ್ಸ್ಟೆಂಟ್, ಟೈಮ್ ವೇರಿಯಬಲ್, ಎರಡು ಡಿಫ್ರೆಂಟ್ ಟೈಮಲ್ಲಿ ಇದೇ ಜಾಗದಲ್ಲಿ ಬೇರೆ ಬೇರೆ ಕತೆ ಯಾಕೆ ಆಗ್ತಿರೋದು? ನಮಗೆ ಕಾಣ್ತಾ ಇರೋದು ನಮಗೆ ಕಾಣ್ತಿದೆ ಅಷ್ಟೇ, ನಮ್ಗೆ ಕಾಣದೇ ಇದ್ರಲ್ಲ ಏನೋ ನಡೀತಾ ಗೊತ್ತಾನೆ ಇಲ್ಲ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಅದು ತುಂಬ ಮೂವಿ ಹೆಸರು ನಾನು ಯಾವಾಗಾದ್ರೂ ಹೇಳ್ತೀನಿ ನಾನು. ಅದು ಯಾವುದೋ ಹೌಸ್ ಅಂತ ಒಂದು ಮನೆ ಇರುತ್ತೆ, ಅದಕ್ಕೆ ಲವ್ ಸ್ಟೋರಿ 2 ಟೈಮ್ಸ್. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತಲ್ಲ. ಆಯ್ತಪ್ಪ, ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ನಾನೇನೋ ಮೆಸೇಜ್ ಮಾಡಿದ್ದೀನಿ, ಮುಗಿತಾ